ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ಅದರ 5ನೇ ವಚನವನ್ನು ಓದೋಣ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆಳುಕೊಂಡು ನೇಮಿಸಲಿಲ್ಲವೋ? ಗಮನಿಸಿ, ಯಾಕೋಬನು ಹೇಳ್ತಿದ್ದಾನೆ, ಈ ಪ್ರಶ್ನೆ ಕಡೆಯದಾಗ ಬರುವಂತಹ ಪ್ರಶ್ನೆ ಕೇಳಿಸ್ಕೊಂಡು ನೆನ್ಪಿಟ್ರಿ. ನಿಮ್ಮನ್ನು ನೇಮಿಸಲಿಲ್ಲವೋ ಅಂತ ಕೇಳ್ತಿದ್ದ. ಯಾವ ಸಂದರ್ಭದಲ್ಲಿ ಈ ಮಾತು ಬರ್ತದೆ, ಯಾವ ಸಂದರ್ಭದಲ್ಲಿ ಇಂಥ ಮಾತು ನಮ್ಮ ಬಾಯಿಂದ ಹೊರಡುತ್ತೆ ಅಂತ ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತೀರಿ. ಪಕ್ಕದಲ್ಲಿ ಎಚ್ಚರವಾಗಿದ್ದಾರೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತೀರಿ. ಎಲ್ಲಿ ಕಳಿಸ್ತೀರಿ? ಅವ್ರು ಸ್ಕೂಲ್ಗೆ ಹೋಗದೆ ಮನೆಗೆ ಬಂದರೆ ನೀವೇನಂತೀರಿ? ಅಥವಾ ಸ್ಕೂಲ್ಗೆ ಹೋಗದೆ ಅಲ್ಲಿ ಫ್ರೆಂಡ್ ಜೊತೆ ಆಟ ಆಡ್ಕೊಂಡು ನಿಂತಿದ್ದಾರೆ, ಅಲ್ಲಿ ಸರ್ಕಸ್ ನೋಡಿ ನಿಂತಿದ್ದಾರೆ, ಏನೋ ಅಂತ ಕಂಡು ಬಂದಾಗ ನಿಮ್ಮ ಮಗನ ಏನು ಹೇಳ್ತೀರಿ ನೀವು? ಹೋಗಿ ನಿಮ್ಮನ್ನ ಕಳಿಸಿದ್ದು ಸ್ಕೂಲ್ಗಲ್ವೋ, ನೀನು ಸ್ಕೂಲ್ಗೆ ತಾನೇ ಕಳಿಸಿದ್ದು ಅಂತ ಹೇಳ್ತೀರಿ, ಹೌದಾ? ಈ ಮಾತು ಯಾವಾಗ ಬಂತು? ಕಳುಹಿಸಲ್ಪಟ್ಟದ್ದು ಅಥವಾ ಕಳಿಸಿದ್ದ ಉದ್ದೇಶ ನೆರವೇರದೇ ಇದ್ದಾಗ ಈ ಮಾತು ಹೇಳ್ತೀವಿ. ಅದರ ಜೊತೆಗೆ ಅವ್ರನ್ನ ಕಳಿಸಿದಂಥ ಉದ್ದೇಶ ಸ್ಕೂಲ್ಗೆ ಅಂತ, ಅವ್ರನ್ನ ಕಳಿಸಿದ್ದು ಚರ್ಚ್ಗೆ ಅಂತ, ಅವ್ರನ್ನ ಕಳಿಸಿದ್ದು ಇಂಥ ಕೆಲಸವನ್ನು ಮಾಡ್ಕೊಂಡು ಬಾ ಅಂತ. ಆದರೆ ಅದನ್ನು ಮಾಡದೆ ಹೋದಾಗ ಈ ಮಾತ್ರ ಹೇಳ್ತಿದ್ದೀವಿ, ನಿನ್ನನ್ನು ಇದಕ್ಕೋಸ್ಕರ ಅಲ್ವಾ ಕಳಿಸಿದ್ದು ಅಂತ ಹೇಳ್ತಾರೆ. ಇವಾಗ ಯಾಕೋಬನಲ್ಲಿ ಏನು ಹೇಳ್ತಿದ್ದಾನೆ? 5ನೇ ವಚನದ ಕಡೇ ಲೈನ್ ಹೇಳ್ತದೆ, ಇರಬೇಕೆಂದು ನೇಮಿಸಲಿಲ್ಲವೋ ಅಂತ ಪ್ರಶ್ನೆ ಆಗ್ತಿದ್ದಾನೆ. ಅಂದರೆ ಇಲ್ಲಿರುವಂತಹ ಜನ, ಇವನ್ ನನ್ನ ಸಭೆ ಇರುವಂಥ ನಿಮಗೊಬ್ಬೊಬ್ಬರಿಗೂ, ಇವನ್ ನನಗೂ ಸೇರಿಸಿ ಹೇಳ್ತಿದ್ದಾರೆ, ಇದಕ್ಕೋಸ್ಕರವಾಗಿ ದೇವರನ್ನು ನೇಮಿಸಿದ್ದಾನಂತೆ. ಯಾವುದಕ್ಕೋಸ್ಕರ? ನೇಮಕವಾದಂಥ ವಿಷಯನ ನಾನು ಮಾತಾಡ್ತಾ ಇದ್ದೀನಿ. ನೇಮಕ. ಇವತ್ತು ನಿಮ್ಮ ಮನೆಯಲ್ಲಿ ನೀವು ಕೆಲಸಕ್ಕೆ ಸೇರ್ತಿದ್ದಾಗಿ ಕೆಲವ್ರನ್ನ ನೇಮಿಸ್ಬಿಡ್ತಾರೆ. ಈ ಸಂಘದವ್ರಿಗೆ ನೀವು ಕಟ್ಗ ಅಂತ. ಇಂಥ ಉದಾಹರಣೆಗಳು ಚೆನ್ನಾಗಿ ಹಿಡಿಯುತ್ತೆ, ಯಾಕಂದ್ರೆ ಅನುಭವಿಸಿರ್ತಾರೆ ಕೆಲವರು. ಈ ಸಂಘದವ್ರನ್ನ ನೀವು ನೋಡ್ಕೋಬೇಕು, ಇವತ್ತು ಈ ಕಟ್ಗ ನೀನು ಅಂತ ಬಿಟ್ಬಿಡ್ತಾರೆ, ನೇಮಿಸ್ಬಿಡ್ತಾರೆ. ಒಂದು ತಿಂಗಳ ಮಧ್ಯೆ ನಿಲ್ಸೋಕ್ಕಾಗುತ್ತೆ ನೀವು? ಆಗಲ್ಲ, ಯಾಕೆಂದರೆ ನಿಮಗೋಸ್ಕರ ಏನು ಮಾಡಿಬಿಟ್ಟಿದ್ದಾರೆ? ನೇಮಿಸ್ಬಿಟ್ಟಿದ್ದಾರೆ. ಈಗ ಗಮನಿಸ್ರಿ, 5ನೇ ವಚನ ಪ್ರಾರಂಭ ಓದ್ತೀನಿ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ. ಕೀಪ್ಯಾಡ್ ಇರ್ತಕ್ಕಂಥವ್ರು ಎಲ್ಲರೂ ಸ್ವಲ್ಪ ಸ್ವಿಚ್ ಆಫ್ ಮಾಡಿಕೊಡ್ರಿ. ಮುಂಚಿತವಾಗಿ ಕೀಪ್ಯಾಡ್ ಮೊಬೈಲ್ ಇರ್ತಕ್ಕಂಥವರು ದಯಮಾಡಿ ಸ್ವಿಚ್ ಆಫ್ ಮಾಡಿಕೊಡ್ರಿ. ದೇವರು ನಮ್ಮನ್ನು ಆದುಕೊಂಡದ್ದು ಎಂಥ ಸ್ಥಿತಿಯಲ್ಲಿ ಆದುಕೊಂಡಿರುತ್ತೆ? ಲೌಕಿಕ ವಿಷಯದಲ್ಲಿ. ಎಲ್ಲರೂ ಎಚ್ಚರವಾಗಿದ್ದೀರಿ ತಾನೆ? ಮಾತನಾಡಿ, ನಿದ್ದೆ ಬರಲಿಲ್ಲ ಅಂದರೆ. ಲೌಕಿಕವಾದ ವಿಷಯದಲ್ಲಿ ಬಡವರಾಗಿರುವಂಥ ನಮ್ಮನ್ನು ಆರಿಸ್ಕೊಂಡಿರ್ತದೆ. ಎಂಥ ಒಳ್ಳೆ ದೇವರು. ಇವತ್ತು ಬಡವರನ್ನು ಯಾರು ಆರಿಸ್ಕೊತಾರೆ ಹೇಳಿ? ಶ್ರೀಮಂತರು ಕೆಲಸಕ್ಕೋಸ್ಕರ, ಕೆಳಮಟ್ಟದ ಕಾರ್ಯಗಳಿಗೋಸ್ಕರವಾಗಿ ಆರಿಸ್ಕೊಳ್ತಾರೆ. ದೇವರು ನಮ್ಮನ್ನು ಎಂಥ ಸ್ಥಿತಿಲಿದ್ದವನ್ನು ಆರಿಸ್ಕೊಂಡದ್ದು, ಯಾವ ಉದ್ದೇಶಕ್ಕಾಗಿ ಆರಿಸ್ಕೊಂಡದ್ದು ಅಂತ ತಿಳ್ಕೊಳ್ಳೋದಾದರೆ ನಿಜವಾಗಿ ದೇವರ ಮೇಲೆ ಇನ್ನೂ ನಮಗೆ ಪ್ರೀತಿ ಹೆಚ್ಚಾಗುತ್ತೆ. ವಾಕ್ಯ ಹೇಳ್ತಿದೆ, ಲೌಕಿಕವಾದ ವಿಷಯದಲ್ಲಿ ಬಡವರು. ಲೌಕಿಕವಾದ ವಿಷಯದಲ್ಲಿ ಬಡವರು ಅಂದ್ರೆ ಅರ್ಥ ಏನು ಹೇಳಿ? ಅಂದರೆ ಹಣದಲ್ಲಿ ಐಶ್ವರ್ಯವಂತರು ಅಂದರೆ ಲೋಕದವ್ರು ಹೆಂಗೆ ಯಾರ ಐಶ್ವರ್ಯವಂತರು ಅಂತ ಹೇಳ್ತಾರೆ ಹೇಳಿ? ಹಣ ಇರೋರು, ಹೌದಾ? ಲೌಕಿಕ ವಿಷಯದಲ್ಲಿ ಬಡವರಾದ ನನ್ನನ್ನು, ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನಂತೆ. ಹಾಗಿದ್ರೆ ಸಂತೋಷ ಪಡಬೇಕು. ಏನು ಗೊತ್ತಾ? ನಾನು ಬಡವನಾಗಿ ಈ ಲೋಕದಲ್ಲಿ ನಿನಗೆ ಕಾಣಿಸಲ್ಪಟ್ಟದಕ್ಕಾಗಿ ಸ್ತೋತ್ರ. ತುಂಬ ಸರಿ ಬೇಸರ ಪಟ್ಟು ಬಡವನಾಗಿ ಹುಟ್ಟುಬಿಟ್ಟು ನಾನು ಅಂತ ಸಂತೋಷ ಪಡಿ. ಭಕ್ತ ನೋಡಿ, ನೀವು ನಾನು ಬಡವನಾಗಿ ಹುಟ್ಟಿದ್ದೇವೆ, ಧನ್ಯರು ನಾವು ಅಂತ. ಬಡವನಾಗಿ ಹುಟ್ಟಿದ್ದಂತ ನಾವು ಧನ್ಯರು. ಆಮೇಲೆ ಬಡತನದಲ್ಲಿ ಇರುವಂಥವರೇ ಕೊರಗಬೇಡಿ. ದೇವರ ದೃಷ್ಟಿ ನನ್ನ ಮೇಲೆ, ನಿನ್ನ ಮೇಲೆ ಬೀಳೋದಕ್ಕೆ ಇದುವೇ ಕಾರಣ. ನಾನು ಹೇಳ್ತಿರೋದು ಕಡೆ ತನಕ ನಾವು ಬಡವರಾಗಿರ್ತೀವಿ ಅಂತ ನಾನು ಹೇಳಲ್ಲ, ಬೈಬಲಾಗಿ ಹೇಳೋದು ಇಲ್ಲ. ಬಡತನದಲ್ಲಿದ್ದೀಯಾ, ದೇವರಿಗೆ ಕೋಟಿ ಸ್ತೋತ್ರ ಮಾಡಿ. ಯಾವುದಾದ್ರೂ ಕೊರತೆಯಲ್ಲಿದೆಯಾ, ದೇವರಿಗೆ ಸ್ತೋತ್ರ. ಕೊರತೆಯಲ್ಲಿರೋರೇ ಕಂಡುಕೊಳ್ಳೋಕ್ಕೆ ಸಾಧ್ಯ, ಕಲಿಯದೇ ಇರೋರೇ ಕಲೀಲಿಕ್ಕೆ ಸಾಧ್ಯ. ಹಾಗಾಗಿ ಲೌಕಿಕವಾದ ಬಡತನದಲ್ಲಿದ್ದಂಥ ನಮ್ಮನ್ನು ದೇವರು ಆದುಕೊಂಡಿರುತ್ತೆ. ಏನಕ್ಕಾಗಿ? ಈಗ ಆರಿಸ್ಕೊಂಡಿದ್ರೆ ಸಂತೋಷ ಪಡಬೇಕು ನಾವು. ಮುಂದೆ ಓದೋಣ. ಯಾಕೋಬ 2:5 ವಚನ. ಸಾಕು.
ಯಾವುದ್ರಲ್ಲಿ ಐಶ್ವರ್ಯ? ಈಗ ನಾವೇನು ಆಸೆ ಪಡ್ತೀವಿ, ಬಡವರಾಗಿರೋನ್ನ ಕರೆದು ಐಶ್ವರ್ಯವಂತರಾಗಿ ಮಾಡಬೇಕು ಅಂತ ತಾನೆ. ಆದರೆ ದೇವರು ಹಂಗಲ್ಲ. ಲೌಕಿಕವಾದ ವಿಷಯದಲ್ಲಿ ಬಡವರಾದ ನಮ್ಮನ್ನು ಕರೆದು ನಂಬಿಕೆಯ ವಿಷಯದಲ್ಲಿ ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ಆಸೆ ಪಡ್ತಾರೆ. ಆಮೇಲೆ ಇವತ್ತು ನಿಮಗೆಲ್ಲರೂ ನಂಬಿಕೆ ಇದೆಯಾ? ನಂಬಿಕೆ ಇದೆ. ನಮಗೆಲ್ಲರಿಗೂ ನಂಬಿಕೆ ಇರೋದ್ರಿಂದ ನಾವೆಲ್ಲ ಇಲ್ಲಿದ್ದೀವಿ. ಇವತ್ತು ಶ್ರೀಮಂತರ ಹತ್ರ ಏನಿರುತ್ತೆ? ಎಲ್ಲರೂ ಹೇಳ್ರಿ. ನಿಮ್ಮ ಹತ್ರ ಹಣ ಇಲ್ವಾ? ಚೆನ್ನಾಗಿದೆ. ನಿಮ್ಮ ಹತ್ರ ಹಣ ಇಲ್ವಾ? ಇದೆ. ಆದರೆ ವ್ಯತ್ಯಾಸ ಇದೆ. ಹೇಗೆ? ಅವರ ಹತ್ರ ಇರುವಂಥ ಹಣ ಏನೇ ಸಮಸ್ಯೆ ಮಾಡಲು ಚಿಂತೆ ಮಾಡಲ್ಲ. ಕಾರಣ ಹಣ ಇದೆ, ಎಲ್ಲವನ್ನು ತಗೊಳ್ತೀವಿ, ಎಲ್ಲವನ್ನು ಕ್ಲಿಯರ್ ಮಾಡ್ತೀವಿ, ಸಮಸ್ಯೆ ಇದೆಯಾ ಸರಿಪಡಿಸ್ಕೊತೀವಿ, ಯಾಕೆಂದರೆ ಹಣ ಇದೆ. ನಮ್ಮ ಹತ್ರ ಇರುವ ಹಣಕ್ಕೂ ಅವರ ಹತ್ರ ಇರುವ ಹಣಕ್ಕೂ ವ್ಯತ್ಯಾಸ ಇದೆ, ಪ್ರಮಾಣ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಾ? ಅಂಥವ್ರನ್ನ ಐಶ್ವರ್ಯ ಅಂತ ಹೇಳ್ತೀವಿ. ಇವತ್ತು ನಮ್ಮೆಲ್ಲರಲ್ಲೂ ನಂಬಿಕೆ ಇದೆ. ಏನೇ ಸಮಸ್ಯೆ ಆದರೂ ಅವರಲ್ಲಿರ್ತಕ್ಕಂಥ ಹಣವನ್ನು ತೆಗೆದು ಉಪಯೋಗಿಸ್ಕೊಳ್ತಾರೆ. ಒಂದು ಗಾಡಿ ಡ್ಯಾಮೇಜ್ ಆಯಿತು, ಚಿಂತೆ ಮಾಡ್ತಾರಾ? ಯಾಕೆ ಹೇಳಿ? ಹಣ ಇದೆ. ಒಂದು ಆಪರೇಷನ್ ಸನ್ನಿವೇಶ ಬಂತು, ಲಕ್ಷ ರೂಪಾಯಿ ಲಕ್ಷಗಳು ಖರ್ಚಾಗುತ್ತೆ, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಬೇಕು, ಚಿಂತೆ ಮಾಡ್ತಾರೆ ಅವರು? ಚಿಂತೆ ಮಾಡಲ್ಲ, ಕಾರಣ ಹಣ ಇದೆ. ಈ ಥರ ಯಾವುದೇ ದೊಡ್ಡ ಸಮಸ್ಯೆ ಆಗಿರಲಿ, ಚಿಕ್ಕ ಸಮಸ್ಯೆ ಆಗಿರಲಿ, ಹಣ ಇದೆ, ಸರಿ ಮಾಡ್ಕೊಳ್ಳೋಣ ಬಿಡು ಅಂತಾರೆ. ಇವತ್ತು ಬೈಬಲ್ ಹೇಳ್ತಿದೆ, ನಂಬಿಕೆಯಲ್ಲಿ ನೀನು ಐಶ್ವರ್ಯವಂತನಾಗಿ, ಗಮನ ಇಟ್ಟು ಕೇಳಿಸ್ಕೊಳ್ಬೇಕು, ಸಾವಿಲ್ಲ ನಾನು ಗಮನಿಸಬೇಕು, ಲ್ಯಾಪ್ಟಾಪ್ ನೋಡಬೇಡಿ, ವಾಕ್ಯ ಗಮನಿಸ್ರಿ. ನಂಬಿಕೆಯಲ್ಲಿ ನೀನು ಐಶ್ವರ್ಯವಂತನಾಗಿ ಇದ್ದರೆ, ನೀನು ಯಾವುದೇ ಸನ್ನಿವೇಶವನ್ನು ನಿನ್ನ ಜೀವನದಲ್ಲಿ ಎದುರಾದರೆ, ಯಾವುದೇ ಹೋರಾಟ ನಿಮ್ಮ ಜೀವನದಲ್ಲಿ ಎದುರಾದರೆ, ನೀನು ಒಬ್ಬ ಐಶ್ವರ್ಯವಂತನು ಹೇಗೆ ಹಣವನ್ನು ತೆಗೆದು ಅದಕ್ಕೆ ಚಿಂತೆ ಮಾಡದೆ ಸರಿಪಡಿಸ್ಕೊಳ್ತಾನೋ ಹಾಗೆ ನಿನ್ನಲ್ಲಿರುವಂತಹ ನಂಬಿಕೆಯನ್ನು ತೆಗೆದು ಏನೇ ಬರಲಿ ನನ್ನ ದೇವರು ನಡೆಸ್ತಾರೆ ಅನ್ನುವಷ್ಟರ ಮಟ್ಟಿಗಿನ ನಂಬಿಕೆ ಇವತ್ತು ನಮ್ಮಲ್ಲಿ ಎಷ್ಟು ಜನರು ಇದೆ. ನಾನು ಹೇಳ್ತಿರೋದು ನಿಮ್ಮಲ್ಲಿ ಎಲ್ಲರಲ್ಲೂ ನಂಬಿಕೆ ಇದೆ. ನಾನು ಹೇಳಿದ್ದು ಐಶ್ವರ್ಯವಂತರಲ್ಲೂ ಹಣ ಇದೆ, ನಮ್ಮ ಹತ್ರನೂ ಹಣ ಇದೆ, ಆದರೆ ನಮ್ಮನ್ನು ಐಶ್ವರ್ಯವಂತರ ಕರೀತಾ ಇಲ್ಲ. ಇವತ್ತು ನಮ್ಮಲ್ಲಿ ನಂಬಿಕೆ ಇದೆ, ನಿಮ್ಮೊಬ್ಬೊಬ್ಬರಲ್ಲಿ ನಂಬಿಕೆ ಇದೆ, ಆದರೆ ಎಂಥ ನಂಬಿಕೆ ಇದೆ? ಪಕ್ಕ ನೋಡಿ ಕೇಳಿಬಿಡಿ, ಕೈ ಕೊಟ್ಟು, ಐಶ್ವರ್ಯ ಇದೆಯಾ ನಂಬಿಕೆಯಲ್ಲಿ ಅಂತ ಉತ್ತರ ತಗೊಳ್ಳಿ. ಉತ್ತರ ಕೊಟ್ರ? ಏನಂದ್ರು? ಇಲ್ಲ ಅಂದಿದ್ದಾರೆ ಕೆಲವರು. ಗುಡ್, ದೇವರು ಸ್ತೋತ್ರ, ಒಪ್ಕೊಂಡಿದ್ದಾರೆ. ವೆರಿ ಗುಡ್, ಭಾಳ ಸಂತೋಷ. ಇವತ್ತು ಪ್ರಸಂಗಕ್ಕೆ ಒಂದು ಬೆಲೆ ಸಿಗ್ತಾ ಇದೆ. ಐಶ್ವರ್ಯವಂತರಾಗಿಲ್ಲದೆ ಇರುವಂಥವ್ರನ್ನ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಈ ವಾಕ್ಯದ ಭಾಗ. ಆಮೇಲೆ ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಬೇಕೆಂಬುದು ದೇವರ ಆಸೆ. ಏನೇ ಸಂಭವ ನಡೀಲಿ, ದೇವರೇ ನನ್ನನ್ನು ನಡೆಸಿದ್ದೀರಿ, ನೀನು ನೋಡ್ಕೊಳ್ತೀವಿ. ಇವತ್ತು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಯೇಸು ಸ್ವಾಮಿ ಇದ್ದಾರಾ? ಅದರ ಸಂದೇಹ ಇಲ್ಲ ತಾನೆ? ಅವರಿದ್ದಾರೆ ಅಂದಮೇಲೆ ಅವರಿಂದ ಏನು ಅಸಾಧ್ಯ? ಎಲ್ಲವೂ ಸಾಧ್ಯ. ಏನನ್ನು ನಂಬುತ್ತಿದೆಯಾ ನೀನು? ಯೇಸು ಸ್ವಾಮಿ ಇದ್ದಾರೆ ಅಂತ ನಂಬ್ತೀಯ, ಅವರಿಂದ ಎಲ್ಲವೂ ಸಾಧ್ಯ ಅಂತ ನಂಬ್ತೀಯ. ಹಾಗಿದ್ರೆ ನಿನ್ನ ಜೀವಿತದಲ್ಲಿ ಆ ಎಲ್ಲವನ್ನ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಐಶ್ವರ್ಯವುಳ್ಳಂತಹ ನಂಬಿಕೆ ನಿನ್ನಲ್ಲಿ ಯಾಕೆನಿಲ್ಲ? ಇದಕ್ಕೆ ಪ್ರಯಾಸ ಪಡಬೇಕು. ಹಣವಂತರು ಸುಮ್ಮನೆ ಹಣ ಬಂದ್ಬಿಡ್ತದ? ಪ್ರಯಾಸ ಪಡ್ತಾರೆ. ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆಯಲ್ಲಿ ಪ್ರಯಾಸ ಪಡುವವರ ಸಂಗಡ ಸೇರಿ ಪ್ರಯಾಸ ಪಡ್ರಿ ಅಂತ ವಾಕ್ಯ ಹೇಳ್ತದೆ. ಮತ್ತೊಬ್ಬರು ಪ್ರಾರ್ಥನೆ ಮಾಡ್ತಿದ್ದಾರಾ, ಅವ್ರ ಜೊತೆ ಸೇರಿ ನಾನು ಕೂಡ ಪ್ರಾರ್ಥನೆ ಹೆಚ್ಚಬೇಕು, ನಾನು ಕೂಡ ವಾಕ್ಯದಲ್ಲಿ ಹೆಚ್ಚಬೇಕು, ನಾನು ಕೂಡ ನಂಬಿಕೆಯಲ್ಲಿ ಹೆಚ್ಚಬೇಕು ಎಂಬ ಆಸೆ ನಮ್ಮಲ್ಲಿ ಬರಬೇಕು. ಇವತ್ತು ನಮ್ಮ ಸಭೆ ವಿಶ್ವಾಸಗಳು ಹೇಗಿದ್ದಾರೆ ಅಂದರೆ, ಒಬ್ಬರು ಏನಾದರೂ ಸುಜಾತ ಸಿಸ್ಟರ್ ಸಭೆಗೆ ಬರಲಿಲ್ಲ ಅಂದರೆ, ಸುಜಾತ ಸಿಸ್ಟರ್ ಚರ್ಚಿಗೆ ಬರಲಿಲ್ಲ ಅಂದರೆ, ಶ್ವೇತ ಅವರು ಸಿಕ್ಕಿದಾಗ ಯಾಕೆ ಸಿಸ್ಟರ್ ಚರ್ಚಿಗೆ ಬರಲಿಲ್ಲ ಅಂತ ಕೇಳಬೇಕಾ ಬೇಡವಾ? ಕೇಳಬೇಕು. ಕೇಳಿದ್ರೆ ಸುಜಾತ ಅವ್ರು ಏನು ಅನ್ಕೋಬೇಕು, ಏನು ಇವಳಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದಾರ ಪಾಸ್ಟ್ರು, ಎಲ್ಲರೂ ಬಂದು ಇವ್ರು ಕೇಳ್ತಾಳೆ ಅಂದರೆ ಅವ್ರ ನಂಬಿಕೆ ಹೆಚ್ಚುತ್ತಾ? ಅಥವಾ ಇವ್ರ ಪ್ರಯಾಸ ಇನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತಾ? ಇಲ್ಲ, ಕುಗ್ಗಿ ಹೋಗುವಂಥ ಸನ್ನಿವೇಶ ಇವತ್ತು ತುಂಬ ಜನ ಆಗಿದ್ದಾರೆ. ಮತ್ತೊಬ್ಬರನ್ನ ನಂಬಿಕೆಯಲ್ಲಿ ಬಲಪಡಿಸುವಂಥ ಮಾತುಗಳನ್ನು ಆಡುವಾಗ, ಮತ್ತೊಬ್ಬರನ್ನ ಪ್ರೇರೇಪಿಸುವಾಗ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಉದಯವನ್ನು ಅಂದುಕೊಳ್ರಿ. ನನ್ನ ಜನ, ನನ್ನ ಸಭೆ ವಿಶ್ವಾಸಿ, ನನ್ನ ಸಹ ವಿಶ್ವಾಸಿ ಏನಕ್ಕಾಗಿ ನನ್ನ ಅಕ್ಕರೆ ತೋರಿಸಿದ್ದಾರೆ ಅಂದರೆ ನಾನು ನಂಬಿಕೆಯಲ್ಲಿ ಹೆಚ್ಚಬೇಕು. ಅದು ತುಂಬ ಜನ ಸಭೆಗೆ ಬರದೇ ಇರ್ತಕ್ಕಂಥವ್ರನ್ನ ನೀವೇ ಗಮನಿಸಬೇಕು. ಪ್ರತಿಯೊಬ್ಬರನ್ನ ಅಕ್ಕರೆಯಿಂದ ಎದುರು ನೋಡ್ರಿ. ಯಾಕೆ ನಿಮ್ಮ ಜೀವನದಲ್ಲಿ ಇದಾಗ್ತಾ ಇಲ್ಲ, ಯಾಕೆ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ, ಇದರ ಬಿಡುಗಡೆಗಾಗಿ ನೀವೇನು ಮಾಡಬೇಕು ಎಂಬುದಾಗಿ ಪ್ರತಿಯೊಬ್ಬೊಬ್ಬರು ನೀವು ಆಲೋಚನೆ ಕೊಡೋರಾಗಿರಬೇಕು. ನನ್ನ ಆಸೆ ಏನು ಗೊತ್ತಾ, ಯಾರು ಗುಂಪು ಪ್ರಾರ್ಥನೆ ಪ್ರೇಯರ್ ಮಾಡಿದ್ರೋ ಇಲ್ಲ ಹೇಳಿದ್ರೆ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಹೆಚ್ಚು ಪಾಸ್ಟ್ ಹತ್ರ ಹೋಗಬಾರ್ದು ಜನ, ಪಾಸ್ಟ್ ಹತ್ರ ಹೋಗ್ಬಾರ್ದು. ಸೋನಿ ಸಿಸ್ಟ್ರು ಎಲ್ಲವನ್ನ ನಾವು ಸರಿಪಡಿಸುವಂಥವ್ರು ಆಗಬೇಕು. ತುಂಬ ಮೋಶೆ ಅದೇ ತಾನೇ ಹೇಳಿದ್ರು, ಚಿಕ್ಕ ಚಿಕ್ಕ ಸಮಸ್ಯೆಗಳು ನೀವೇನು ಮಾಡಿರಿ, ಬಗೆಹರಿಸ್ಕೊಳ್ರಿ. ಯಾರು ಹೇಳಿದ್ದು ಆಲೋಚನೆ ಇದು? ಮಾವ ಅಲ್ಲ, ಇದ್ರು ಹೆಸರು ಹೇಳಬೇಕು.
ಅವ್ರ ಮಾಮ ಚಿಕ್ಕಪ್ಪ ಅಂದ್ಬಿಟ್ಟು ಮುಗಾದ, ಗುಡ್. ಸಂಬಂಧಗಳನ್ನ ಹೇಳೋಕೆ ಲೆವೆಲ್ಗೆ ಬಂದಿದ್ದೀರಿ, ಗುಡ್, ಒಳ್ಳೆ ಜ್ಞಾನ. ಅವನ ಮಾವನಾದ ಇತ್ರೋನ ಹೇಳ್ದ. ಅದೇ ರೀತಿಯಲ್ಲಿ ಕಡೆಯ ದೊಡ್ಡ ಸಮಸ್ಯೆಗಳಿಗೆ ಮೋಶೆ ಬಳಿ ಬರ್ತಿದ್ರು. ಈ ರೀತಿ ನನಗೆ ಫ್ರೀ ಕೊಡ್ರಿ, ನಾನು ಹೊರಗಡೆ ಎಲ್ಲ ಸೇವೆ ಮಾಡ್ತೀನಿ, ನಿಮ್ಮನ್ನೇ ಗಮನಿಸ್ತಾ ಹೋದರೆ ಹೊಸಬರನ್ನ ಗಮನಿಸೋರು ಯಾವಾಗ ಗಮನಿಸೋಕ್ಕಾಗುತ್ತೆ? ಪಕ್ಕದ ಚೇರ್ ಕೊಟ್ಟಾಗಿ ಎಲ್ಲ ಹೊಸ್ದಾಗಿ ಬರೋರು ಕೂತ್ಕೊಳ್ಳಿ. ಮುಂದೆ ಬನ್ನಿ, ಜಾಗ ಇದೆ, ಮುಂದೆ ಬನ್ನಿ. ಹಲ್ಲೆಲೂಯಾ. ಗಮನಿಸ್ರಿ, ನಾನೇನು ಹೇಳ್ತಾ ಇದ್ದೀನಿ? ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕು. ನನ್ನ ಸಭೆಯಲ್ಲಿ ನನಗನ್ನಿಸ್ಬೇಕು, ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ನನ್ನ ಸಭೆಯಲ್ಲಿದ್ದಾರೆ, ಇವ್ರ ಹತ್ರ ನಾನು ಕಳಿಸಿದ್ರೆ, ಇವ್ರ ಹತ್ರ ನಾನು ಜವಾಬ್ದಾರಿ ಕೊಟ್ಟರೆ ಸರಿಯಾಗಿ ಮಾಡ್ತಾರೆ ಎಂಬುದಾಗಿ ನನಗೆ ನಂಬಿಕೆ ಬರಬೇಕು. ಕೆಲವರಲ್ಲಿ ಹಂಗಿದೆ ನನಗೆ ಸಭೆಯಲ್ಲಿದೆ. ಇನ್ನು ಅನೇಕರ ವಿಷಯದಲ್ಲಿ ಇಂಥ ಒಂದು ನಂಬಿಕೆ ಇಲ್ಲ. ಈ ನಂಬಿಕೆಯನ್ನು ಹುಟ್ಟಿಸೋ ಜವಾಬ್ದಾರಿ ಯಾವುದು? ಎಲ್ಲರೂ ನನ್ನ ಜೊತೆ ಇದ್ದರೆ ನನ್ನ ಪ್ರಶ್ನೆಗಳು ಅರ್ಥ ಆಗುತ್ತೆ. ನಾನು ನಿಮ್ಮನ್ನು ನಂಬಬೇಕು ಅಂದರೆ ಆ ನಂಬಿಕೆಗೆ ಪ್ರಯಾಸ ಪಡಬೇಕಾದವರು ಯಾರು? ನೀವು ಒಬ್ಬೊಬ್ಬರನ್ನು ಪ್ರಯಾಸ ಪಡಬೇಕು. ನಾನು ನನ್ನ ನಂಬಿ ಇಂಥ ಜವಾಬ್ದಾರಿ ಕೊಡಬೇಕು, ಏನೇ ನಡೀಲಿ. ಹಲ್ಲೆಲೂಯಾ. ನಿಮಗೆಲ್ಲ ಚಿರಪರಿಚಿತವಾದ ವಾಚನ ಹೇಳ, ವಾಕ್ಯ ರೆಫರೆನ್ಸ್ ಹೇಳ, ನೀವು ಹೇಳಬೇಕು. ಈಗ ರೆಫರೆನ್ಸ್ ಹೇಳ, ಮತ್ತಾಯ 5:3 ಏನು ಹೇಳ್ತದೆ? ಎಲ್ಲ ಒಂದೊಂದು ಹೇಳ್ತಿದ್ದಾರೆ. ಆತ್ಮದಲ್ಲಿ ಬಡವರಾಗಿರುವವರು, ನಾನು ಬಡತನದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ. ಆಂತರದಲ್ಲಿ ಬಡತನದಿರಬೇಕು. ನಾನು ಸತ್ಯ ಹೇಳ್ತೀನಿ, ಈ ಆಶೀರ್ವಾದದ ವರ್ಷದಲ್ಲಿ ನೀವು ಅನೇಕರ ಜೀವಿತದಲ್ಲಿ ಹಣಕಾಸಿನಲ್ಲಿ ವ್ಯತ್ಯಾಸ ಕಂಡೇ ಕಾಣ್ತೀರ. ನೀವು ಅಭಿವೃದ್ಧಿ ಕಾಣ್ತೀರ, ಮೇಲ್ ಬರ್ತೀರ ನೀವು. ನನ್ನ ಮಾತನ್ನು ನಂಬ್ರಿ. ಆದರೆ ನೀನು ಆಂತರ್ಯದಲ್ಲಿ ಬಡವನಾಗಿದ್ದರೆ ಮಾತ್ರ ಬರುವಂಥ ಹಣ ವೃದ್ಧಿಯಾಗ್ತಾ ಹೋಗುತ್ತೆ. ಬರುವಂಥ ಹಣ ಏನಾಗುತ್ತೆ? ವೃದ್ಧಿಯಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಅದನ್ನು ಕಳ್ಕೊತೀಯ. ಹಣ ಬಂದ ತಕ್ಷಣ ನನ್ನಲ್ಲಿ ಹೆಮ್ಮೆ ಅನ್ನೋದು ಬಂದುಬಿಡಬಾರ್ದು. ಬಟ್ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿಯ ಮೊದಲ ಪ್ರಸಂಗವೇ, ಪರ್ವತ ಪ್ರಸಂಗದಲ್ಲಿ ಮಾಡಿದಂಥ ಮಾತು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಬಡವರಾದ ನಮ್ಮನ್ನು ಆರಿಸ್ಕೊಂಡು ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತಿಗೂ ನಾವು ಆಂತರ್ಯದಲ್ಲಿ ಬಡವರಾಗಿರಬೇಕು. ನಾನು ಮಂಡ್ಯಕ್ಕೆ ಹೋಗ್ತಿರುವಾಗ ಕಾರಲ್ಲಿ ಮಧು ಅವರ ಯಜಮಾನರು ಕೂಡ ಜೊತೆ ಇದ್ದರು. ಹೋಗ್ತಿರುವಾಗಲೇ ಹೋಗ್ತಿರುವಾಗಲೇ ಒಂದು ವಯಸ್ಸಾದ ವ್ಯಕ್ತಿ ದಿಢೀರ್ ನನ್ನ ಕಾರ್ ಮಧ್ಯೆ ಒಳಗೆ ಬಂದುಬಿಟ್ರು. ತಕ್ಷಣ ನಾನು ಬ್ರೇಕ್ ಹಾಕ್ಕೊಂಡೆ. ಅವ್ರಿಗೆ ಒಂದು ಮಾತು ನಾನು ಹೇಳಿಲ್ಲ, ಸರಿ ಅಂತ ಹೊರಟೋದೆ. ಮಧು ಹೇಳ್ತಾ ಇದ್ರು, ಇದೇ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಬೈತಿದ್ರು ಪಾಸ್ಟ್ರೆ ಅಂತ. ನಿಜ ಹಂಗೆ ಮಾಡ್ತಾರೆ. ಕಾರಣ ನಾನು ಯಾಕೆ ಬೈಯಲ್ಲ ಅಂದರೆ, ನನ್ನ ಆಂತರದಲ್ಲಿ ಬಡವನಾಗಿ ನಾನು ಏನೂ ಅಲ್ಲ ಸ್ವಾಮಿ, ಕಾಪಾಡಿದೀಯಾ, ನಿಮಗೆ ಹೆಸರು. ಹಲ್ಲೆಲೂಯಾ. ಎಷ್ಟು ಜನ ದಿಢೀರ್ನ ಯಾರು ಅಡ್ಡ ಬಂದು ಸಮಸ್ಯೆ ಮಾಡಿದ್ರೆ ಬೈದೆ ಹೋಗೋರು ಎಷ್ಟು ಜನ ಇದ್ದಾರೆ ಇಲ್ಲಿ? ಹೌದಾ? ದೇವರು ನಿಮ್ಮನೆಯವರು ಬೈಯಲ್ಲ, ನಾನು ನಂಬ್ತೀನಿ ಅದನ್ನ. ನೀವು ಇಲ್ಲದೆ ಇದ್ರೂ ಒಳ್ಳೆಯದು, ನೀವಿದ್ದರೆ ಎಳಿಕತ್ತಿದ್ದಾರೆ. ಪವಿತ್ರ ಸಿಸ್ಟ್ರು ಜಗಳಾಡಲ್ಲ ಸರಿ, ಬಟ್ ಮುಂದೆ ಗಾಡಿ ಓಡಿಸಲ್ವಲ್ಲ ನೀವು. ಗಾಡಿ ಓಡಿಸೋರು ಅವ್ರು ಆಡ್ಕತ್ತಾರೆ. ದೇವ್ರ ಸ್ತೋತ್ರ. ನೆಕ್ಸ್ಟ್ ಟೈಮ್ ನಿದ್ರೆ ಮಾಡದೇ ಇರಲಿ ಅಂತ ಮಾತಾಡ್ತೀನಿ, ಗಮನಿಸ್ರಿ. ಆ ರೀತಿಯಾದಂಥ ಆತ್ಮದಲ್ಲಿ ಬಡತನ ಅನ್ನೋದು ಎಲ್ಲ ವಿಷಯಗಳಲ್ಲೂ ದೇವರೇ ನಾನು ಏನೂ ಅಲ್ಲ ಅನ್ನುವಂಥ ದೀನತೆ ನಮಗೆ ಕಂಡುಬರ್ತದೆ. ಒಂದು ವೇಳೆ ನಿಮ್ಮಲ್ಲಿ ಹಣ ಜಾಸ್ತಿ ಆಗಬೇಕಾ, ಒಂದು ಸೀಕ್ರೆಟ್ ತಿಳ್ಕೊಳ್ರಿ. ನೀನು ಆಂತರದಲ್ಲಿ ಯಾವಾಗಲೂ ಬಡವಳು, ನಾನು ಏನೂ ಅಲ್ಲ ಅಂತ ತಂದುಕೊಂಡ್ಬಿಡ್ರಿ. ನಿಮ್ಮ ಮನೆಯಲ್ಲಿ ಹಣಕಾಸು ಖಂಡಿತವಾಗಿ ಹೆಚ್ಚುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಆತ್ಮದಲ್ಲಿ ಬಡವರಾಗಿರಬೇಕು. ಆಮೇಲೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 9ನೇ ವಚನವನ್ನು ಓದೋಣ. 2 ಕೊರಿಂಥ 8:9. ಏನಕ್ಕಾಗಿ ಯೇಸು ಕ್ರಿಸ್ತನು ದೇವಾದಿದೇವನು, ಪರಲೋಕದಲ್ಲಿ ಆಸೀನನಾಗಿರುವ ದೇವರು, ಸಕಲ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು, ಸಿಂಹಾಸನದಲ್ಲಿ ಯಾವಾಗಲೂ ಆರಾಧನೆ ಹೊಂದಿಕೊಳ್ತಾ ಇದ್ದಂಥ ದೇವರು ಮನುಷ್ಯನ ಅವತಾರವನ್ನು ಧರಿಸಿ ದಾಸನ ರೂಪವನ್ನು ಧರಿಸಿದ್ದು, ಬಡವನಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದದ್ದು ಯಾವುದಕ್ಕೋಸ್ಕರ? ನಾವು ಐಶ್ವರ್ಯವಂತರಾಗಬೇಕು ಅಂತ. ಯಾಕೋಬ 2:5 ಹೇಳ್ತದೆ, ಯಾವುದರಲ್ಲಿ ಐಶ್ವರ್ಯವಂತರಾಗಬೇಕು? ಎಲ್ಲರೂ ಮಾತಾಡಿ. ಯಾವುದರಲ್ಲಿ? ನಂಬಿಕೆಯಲ್ಲಿ ನೀವು ಐಶ್ವರ್ಯವಂತರಾಗಿರಬೇಕಂತ ಯೇಸು ಸ್ವಾಮಿ ಬಡವನಾದ. ಆಮೇಲೆ ಲೌಕಿಕವಾದ ಐಶ್ವರ್ಯದ ಬಗ್ಗೆ ಬೈಬಲ್ ಹೇಳ್ತದೆ, ನೀವು ಖಂಡಿತವಾಗಿ ಆಗ್ತೀರಿ. ಆದರೆ ಫಸ್ಟ್ ನೀನು ನಂಬಿಕೆಯಲ್ಲಿ ಐಶ್ವರ್ಯವಂತಳಾಗಿ ಬೆಳೆಯುವುದಕ್ಕೆ
ಇವತ್ತು ನನ್ನ ಜೀವಿತದಲ್ಲಿ ಸೇವೆ ಅನುಭವದಲ್ಲಿ ಬಂದಂಥ ಅನೇಕ ಹೋರಾಟಗಳಿದೆ. ಯಾರಾದರೂ ಬಂದು ನನ್ನ ಬಲಪಡಿಸಿದರೆ ಇಷ್ಟು ಜನರಲ್ಲಿ ಯಾರಾದರೂ ಬಂದು ನಿಮ್ಮ ಹೋರಾಟಗಳಲ್ಲಿ ನಾನು ನಿಮ್ಮನ್ನು ಬಲಪಡಿಸಿದ ಪಾಸ್ಟ್ರೆ, ಈ ವಚನ ಹಿಂಗೆ ಹೇಳ್ತದ ಪಾಸ್ಟ್ರೆ, ಒಬ್ಬರಾದಂಗೆ ಹೇಳಿದ್ದೀರಾ? ಆಗತ್ತೆ ನನಗೇನು ನೋವು ಇಲ್ವೋ, ಹೋರಾಟ ಇಲ್ವಾ? ಕಾರಣ ನಾನು ದೇವ್ರ ಮುಂದೆ ಹೇಳ್ಕೊಳ್ತೀನಿ, ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿದ್ದೀನಿ. ನನ್ನ ಸಭೆಯಲ್ಲಿ ಒಬ್ಬೊಬ್ಬರು ಹೇಳಬೇಕು, ನೋ ಪ್ರಾಬ್ಲಮ್ ಪಾಸ್ಟರ್. ಕೆಲವರು ಇದ್ದಾರೆ, ಕೆಲವು ಸಮಸ್ಯೆಗಳು ಬಂತು, ಕೆಲವು ಹೋರಾಟಗಳು ಬಂತು ಪಾಸ್ಟರ್, ಇದು ಬಂತು, ನೋ ಪ್ರಾಬ್ಲಮ್. ದೇವರು ನನ್ನನ್ನು ನಡೆಸಿದ್ದಾನೆ, ದೇವರು ನನ್ನ ಜೊತೆ ಇದ್ದಾನೆ. ಯಾರಾದ್ರೂ ನೆನಪಾಗ್ತದೆ, ತುಂಬ ಜನ ನನ್ನ ಸಭೆಯಲ್ಲಿ ಅಂತ ಒಂದು ಕಠಿಣವಾದಂಥ ಸನ್ನಿವೇಶಗಳನ್ನು ಎದುರಿಸುವಾಗ, ಆಸ್ಪತ್ರೆಯಲ್ಲಿ ಮಲಗಿರುವಾಗ ದೇವರು ಇಷ್ಟ ಆದರೂ ಚಿಕ್ಕದಲ್ಲಿ ನನ್ನನ್ನು ಬಿಡಿಸಿದ್ದಾನೆ, ದೇವರು ಇಷ್ಟರ ಮಟ್ಟಿಗೆ ನನ್ನನ್ನು ಕಾಪಾಡಿದ್ದಾನೆ ಎಂಬುದಾಗಿ ಅನೇಕರು ಸಾಕ್ಷಿ ಹೇಳುವುದು ನಾನು ಕೇಳಿದ್ದೀನಿ. ಪ್ರಾಣ ಹೋದರೆ ಒಂದು ವೇಳೆ ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ನಾವು ಅಗಲಿದ್ವಿ, ಈ ಲೋಕದಿಂದ ಅಗಲಿದ್ವಿ ಅಂತ ನಾವು ನೆನೆಸಬೇಕೆ ಹೊರತು, ಪ್ರಾಣ ಹೋಗುವುದಕ್ಕಿಂತಲೂ ಕಠಿಣವಾದಂಥ ವಿಷಯ ಈ ಲೋಕದಲ್ಲಿ ಯಾವುದಾದ್ರೂ ಇದೆಯಾ? ಅದೇ ಫೈನಲ್. ಎಷ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಮುನಿಸ್ಕೊಳ್ತಿದ್ದಾರೆ ನಮ್ಮ ಸಭೆ ಜನ ಅಂದರೆ, ಬೇಸರಗೊಳ್ತಿರೋದ್ರೆ ನನಗೆ ನಿಜವಾಗ್ಲೂ ಶೇಮ್ ಆಗ್ತದೆ. ಕೆಲವರು ನೆನೆಸಿದ್ರೆ ಇದಕ್ಕೂ ಮುನಿಸ್ಕೊಂಡು ಚರ್ಚ್ಬಿಟ್ಟಲ್ಲ ಅಂತ ಸಣ್ಣ ಸಣ್ಣ ವಿಷಯಗಳಿಗೆ ಮುನಿಸ್ಕೊಂಡು ಸಭೆ ಬಿಡೋರಿದ್ದಾರೆ. ಇವಾಗ ನೀವೇ ನನಗೆ ಕಾಲ್ ಮಾಡ್ತೀರಿ, ಅನೇಕರು ನನಗೆ ಕಾಲ್ ಮಾಡ್ತೀರಿ, ಎಲ್ಲ ಸಮಯದಲ್ಲಿ ಫೋನ್ ರಿಸೀವ್ ಮಾಡಿರ್ತೀನಿ, ನಾನು ಮಾಡಲ್ಲ. ಏನು ಅಂದ್ಕೋಬೇಕು ನೀವು? ಬ್ಯುಸಿ ಇದ್ರಂತ. ನನ್ನ ಫೋನ್ನೇ ರಿಸೀವ್ ಮಾಡಿಲ್ವಲ್ಲ ಅಂದರೆ ಬಂತು ಅಲ್ಲಿ ಮನಸ್ಸು. ನಾವಿರೋದು ಮೇಲೆ ಕೆಲಸಗಾರರ ಹಿಂಗೆ ಕೇಳಬೇಕು ನಾನು. ನೀವು ಕೊಂಡ್ಕೊಂಡಿದ್ದೀರ ನನ್ನನ್ನು, ನೀವು ಮಾಡಿದಾಗೆಲ್ಲ ಫೋನ್ ಮಾಡಬೇಕು ಅಂದರೆ ಅಂತ ನಾನು ಗದರಿಸ್ಬೋದು. ಬಟ್ ನಾನು ಗದರಿಸಲಿಲ್ಲ, ಸಹಿಸ್ಕೊಂಡಿದ್ದೀವಿ, ಪರವಾಗಿಲ್ಲ, ಬಿಟ್ಬಿಡೋಣ. ಇದಕ್ಕೋಸ್ಕರ ಸಭೆ ಬಿಡೋರು ಯಾವತ್ತೂ ಪರಲೋಕಕ್ಕೂ ಅವ್ರು ಬರಲ್ಲ. ಎಂಥದ್ದೇ ಸನ್ನಿವೇಶ ಬರಲಿ, ದೇವರೇ ನಾನು ನೀನು ಬೇಕು ಅನ್ನುವಂಥ ತವಕವುಳ್ಳವರನ್ನು ನಾವು ಸಭೆಯಲ್ಲಿ ಎದುರು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರಾಗಬೇಕು. ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಬೇಕು ಅಂತಲೇ ಯೇಸು ಸ್ವಾಮಿ ಬಡವನಾದರಂತೆ. ಹಾಗಿದ್ರೆ ಯೇಸು ಸ್ವಾಮಿ ಬಂದಂಥ ಉದ್ದೇಶವನ್ನು ನೀವು ನೆರವೇರಿಸ್ತಾ ಇದ್ದೀವ? ಹೊಸದಾಗಿ ಬಂದಂಥವ್ರಿಗೋಸ್ಕರ ನಾನು ಮಾತಾಡ್ತೀನಿ, ಗಮನಿಸ್ರಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದರು ಅಂದರೆ, ನೀನು ಅವರನ್ನು ನಂಬಬೇಕು, ನಂಬಿಕೆ ಎಂಥ ಸನ್ನಿವೇಶದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತದೆ ಎಂಬುದನ್ನು ನೀವು ಅನುಗ್ರಹಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಹಲ್ಲೆಲೂಯಾ. ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಆ ಥರ ಬಡವನಾದ. ಈ ಲೋಕದಲ್ಲಿ ಯಾರಾದರೂ ಉಂಟಾ? ನಾನು ಬಡವನಾಯ್ತೀನಿ ಐಶ್ವರ್ಯವಂತನಾಗುವಂತ ಬಿಟ್ಟುಕೊಡೋಂಥವ್ರು ಯಾರೂ ಕೂಡ ನಮ್ಮ ಹತ್ರ ಬಿಟ್ಕೊಡಲ್ಲ. ಒಡಗುಟ್ಟದವ್ರು ಬಿಟ್ಕೊಡಲ್ಲ. ಎತ್ತವರೇ ನನ್ನನ್ನು ನೋಡ್ಕೊಳ್ಳಲ್ಲ ಅಂತೇಳಿ ಅವರೇ ಒಂದು ಭಾಗ ಬರೆಸಿರ್ತಾರೆ. ಹೌದು ತಾನೆ? ಸಾಯೋವರೆಗೂ ನನ್ನ ಹೆಸರಲ್ಲಿ ಇರಲಿ, ಸತ್ತ ಮೇಲೆ ಬೇಕಾದ್ರೆ ಮಕ್ಕಳು ಕೊಡೋಣ. ಕಾರಣ ಏನು ಹೇಳಿ? ನನ್ನ ಸ್ಥಾನದಲ್ಲಿ ನಾನು ಇರಬೇಕು, ನನ್ನನ್ನು ಬಿಟ್ಟುಕೊಡಬಾರ್ದು ಅಂತ. ಬಟ್ ದೇವಾದಿ ದೇವನು ನನ್ನನ್ನು ಐಶ್ವರ್ಯವಂತನಾಗಿ ಮಾಡಬೇಕು ಅಂತ ತಾನೇ ಬಡವನಾಗಿ ಈ ಲೋಕದಲ್ಲಿ ಬಂದು. ಆಮೇಲೆ ಒಂದು ವೇಳೆ ಈ ಲೋಕದ ಐಶ್ವರ್ಯದ ಬಗ್ಗೆ ನೀವು ಮನಸ್ಸಿದ್ರೆ ವಾಕ್ಯ ತೆಗೆದು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅದರ 21ನೇ ವಚನವನ್ನು ಓದಿರಿ. ನಾನೇ ಓದ್ತೀನಿ. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ಈ ಲೋಕದಲ್ಲಿ ಹಣ, ಅಂತಸ್ತು, ಆಸ್ತಿ ಸರ್ವವು ಈ ಲೋಕದಲ್ಲಿ ಇದ್ದು ದೇವರ ವಿಷಯದಲ್ಲಿ ನೀನು ಐಶ್ವರ್ಯವಂತನಾಗದೇ ಇದ್ದರೆ, ದೇವರ ವಿಷಯದಲ್ಲಿ ಮೊದಲನೇದಾಗಿ ಬರುವಂಥದ್ದೇ ನಂಬಿಕೆ, ಹೌದಾ? ಎರಡನೇದಾಗಿ ಬರುವಂಥದ್ದು ವಾಕ್ಯ, ಮೂರನೇದಾಗಿ ಪ್ರಾರ್ಥನೆ. ಅದಕ್ಕೆ ಕೆಲವರು ಹೇಳುವಂಥದ್ದು, ಪ್ರಾರ್ಥನೆಯಲ್ಲಿ ಕೆಲವರು ಐಶ್ವರ್ಯವುಳ್ಳವರಾಗಿಲ್ಲ. ಏನಂತ ಪ್ರಾರ್ಥಿಸಬೇಕು, ಏನು ವರ್ಡ್ ಉಪಯೋಗಿಸಬೇಕು ಕೆಲವರು ಗೊತ್ತಿಲ್ಲ. ನನ್ನ ಸಭೆಯಲ್ಲಿ 90% ಜನ ಪ್ರಾರ್ಥನೆ ಬೆಳೆದಿದ್ದಾರೆ. ಆಮೇಲೆ ಹೇಳಿ ಆಮೇಲೆ ದೇವರವನ್ನ ಆಶೀರ್ವಾದ ಮಾಡಲಿ. 90% ಜನ ನನ್ನ ಸಭೆಯಲ್ಲಿ ಪ್ರಾರ್ಥನೆ ಬೆಳೆದಿದ್ದಾರೆ. ಅವರ ಪ್ರಾರ್ಥನೆ ಕೇಳಿಸೋದು ಭಾಳ ಇಷ್ಟ ಆಗ್ತದೆ. ಆದರೆ ಇನ್ನು ಕೆಲವು 10% ಜನ ಇದ್ದಾರೆ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ಪ್ರಾರ್ಥನೆ ಮಾಡಿರಿ. ನೀನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಲೌಕಿಕವಾದ ವಿಷಯದಲ್ಲಿ ನೀನು ಐಶ್ವರ್ಯವಂತನಾಗಿದ್ದರೆ ನಿನಗೆ ಬೇಕಾದದ್ದು ಎಲ್ಲವೂ ಸಿಗ್ತದೆ ಅನ್ನುವ ರೀತಿಯಲ್ಲಿ ನಿನ್ನ ಜೀವನ ಇದ್ದು ನೀನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಇದ್ದರೆ ನೀನು ಅವನಂತೆಯೇ ಅಂತ ಹೇಳಿದ್ರೆ, ಯಾರ ಬಗ್ಗೆ ಹೇಳ್ತೀನಿ? 12ನೇ ದ್ರವ್ಯವನ್ನು ಕೂಡಿಸಿಕೊಟ್ಟುಕೊಂಡು ನನಗೆ ಸ್ವರ್ಗ ಇದೆ ಅನ್ನುವಂಥ ಅರಿವೇ ಇಲ್ಲದೆ ಬದುಕ್ತಾನೆ. ಗೊತ್ತಾ? ನನಗೆ ನಾಳೆ ಸಾವು ಬರಲ್ಲ ಅನ್ನುವ ಗಮನನೇ ಇಲ್ಲದೆ ಬದುಕ್ತಾನಲ್ಲ. ಇನ್ನು ಹೇಳಬೇಕು ಅಂದರೆ ಒಬ್ಬ ಅಹಂಕಾರಿ, ಒಬ್ಬರ ನಾನತ್ವವುಳ್ಳಂಥ ವ್ಯಕ್ತಿ ನೀನು ಎಂಬುದಾಗಿ ಬೈಬಲ್ ಹೇಳ್ತದೆ. ಯಾರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕು? ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕು.
ನಾನು ಮತ್ತೆ ಕೇಳ್ತಿದ್ದೀನಿ, ಸತ್ಯವೇದದ ಬಗ್ಗೆ ನೀವು ಐಶ್ವರ್ಯವಂತರಾಗಬೇಕು ಅಂತಲೇ ಬೈಬಲ್ ಎಕ್ಸಾಮ್ ನಾನು ಬಳಸ್ತಾ ಇದ್ದೆ. ಈ ಸಾರಿ ತುಂಬ ಜನ ಬರೆದರು. ಅದರಲ್ಲಿ ಹೊಸದಾಗಿ ರಕ್ಷಣೆ ಹೊಂದಿ ಬಂದಂತಹ ನಮ್ಮ ಮನೆ ಸಭೆಯವರು ಅನ್ನಪೂರ್ಣ ಸಿಸ್ಟ್ರು ಮತ್ತು ಸೌಮ್ಯ ಸಿಸ್ಟ್ರು, ನಮ್ಮ ಸುಜಾತ ಸಿಸ್ಟ್ರು ಆಸಕ್ತಿನೇ ಇರಲಿಲ್ಲ ಅವರಲ್ಲಿ. ಅದು ಎಷ್ಟೊಂದು ಉತ್ಸಾಹವಾಗಿ ಇವರೆಲ್ಲ ಎಕ್ಸಾಮ್ನ ಬರೆದ್ರು. ಭಾಳ ನನಗೆ ಖುಷಿ ಆಗ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಉದ್ದೇಶವನ್ನು ಮತ್ತೆ ಹೇಳ್ತಿದ್ದೀನಿ, ಯಾಕೆ ಇವರು ಬೈಬಲ್ಗೆ ಬರಲಿಲ್ಲ, ಬೈಬಲ್ ಎಕ್ಸಾಮ್ ಬರಲ್ಲ ಅವ್ರನ್ನ ಮುಗಿಸ್ಕೊತಾರೆ, ಬೇಜಾರು ಮಾಡ್ಕೊತಾರೆ, ಚರ್ಚ್ ಬರಲ್ಲ ಅವ್ರು ಬೈತಾರೆ ಅಂದರೆ ಮುಖ್ಯ ಉದ್ದೇಶ ನೀವು ಐಶ್ವರ್ಯವಂತರಾಗಬೇಕು ಅಂತ. ಇದರಿಂದ ನನಗೇನು ಲಾಭ ಇಲ್ಲ ರೀ, ನನಗೇನು ಲಾಭ ಇಲ್ಲ. ನೀವು ಕರ್ತನ ಮುಂದೆ ನಿಂತ್ಕೊಳ್ಳೋ ಧೈರ್ಯವಾಗಿ ಹೇಳ್ಬೋದು, ಇದೋ ಸ್ವಾಮಿ ನಾನು ನಿನ್ನ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದೇನೆ. ಹಲ್ಲೆಲೂಯ. ನಾನು ಹೇಳ್ತಿದ್ದೀನಿ, ಐಶ್ವರ್ಯವುಳ್ಳ ವ್ಯಕ್ತಿ ಎಲ್ಲದಕ್ಕೂ ತನ್ನ ಹಣವನ್ನು ಯೂಸ್ ಮಾಡ್ತಾನೆ. ನನ್ನ ಸಭೆ ಜನ ಐಶ್ವರ್ಯವುಳ್ಳವರಾಗ್ಬಿಟ್ರೆ, ನಾಳೆ ಒಬ್ಬ ದುರ್ಬೋಧಕರು ಬಂದರೆ ನೀವೇನು ಮಾಡ್ತೀರಿ ಗೊತ್ತಾ? ಐಶ್ವರ್ಯವಂತರಾಗಿದ್ದರೆ ನೀವೇನು ಮಾಡ್ತೀರಿ? ನಂಬಿಕೆಯಲ್ಲಿ ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದರೆ ಅದು ದುರ್ಬೋಧನೆ ಅಂತ ಕಂಡುಹಿಡಿದು ಬಿಡ್ತೀರಿ. ಕಂಡುಹಿಡಿದು ಆ ವ್ಯಕ್ತಿಗೆ ನೀವು ಹೇಳ್ತೀರಿ, ಮರೆಮುಗುವಾಗಾದರೂ ಇಲ್ಲ, ಆ ವ್ಯಕ್ತಿಯನ್ನು ದೂರ ಮಾಡ್ತೀರಿ. ಹಲ್ಲೆಲೂಯ. ಬೈಬಲ್ ತಿಳಿಯದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಎಷ್ಟು ಬೋಧನೆ ಹೇಳಿದ್ರು, ನಾನು ಇಲ್ಲಿ ಕೇಳಿಕೊಂಡಂಥ ವಿಷಯಗಳು ಒಳಗೋಗಿಲ್ಲ ಅಂದರೆ ಮತ್ತೊಬ್ಬ ವ್ಯಕ್ತಿಗೆ ಹೇಳಿ ಅವರನ್ನು ದಾರಿ ತಪ್ಪಿಸುವುದಕ್ಕೆ ಖಂಡಿತವಾಗಲೂ ಸಾಧ್ಯವಾಗ್ತದೆ. ಇವತ್ತು ಆ ರೀತಿಯಲ್ಲಿ ಅನೇಕರು ದಾರಿ ತಪ್ಪೋಗಿದ್ದಾರೆ. ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ಹಲ್ಲೆಲೂಯ. ಒಂದು ಪೇತ್ರನಿಗೆ ಬರೆದ ಪತ್ರಿಕೆ, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಓದೋಣ. 1 ಪೇತ್ರ 1:4. ಸಾಕು ನಾನೇ ಓದ್ತೇನೆ. ನಮ್ಮಲ್ಲಿ ಹುಟ್ಟಿಸಿ, ಯಾವುದನ್ನು ಹುಟ್ಟಿಸಿ? ನಿರೀಕ್ಷೆಯನ್ನು ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಹೊಂದುವವರನ್ನಾಗಿ ಮಾಡಿದನು. ಯಾವುದಕ್ಕೋಸ್ಕರ ದೇವರು ಬಡವರಾದ ನಮ್ಮನ್ನು ಕರೆದ್ರಂತೆ ಅಂದರೆ ಲಯ ಅಂದ್ರೇನು? ನಾಶ ಆಗ್ಬಿಡೋದು. ಕಳಂಕ ಅಂದರೆ ಕೆಟ್ಟದಿರೋದು, ತಪ್ಪಾದದಿರೋದು. ಕ್ಷಯ ಅಂದರೆ ಕುಗ್ಗಿ ಹೋದಂಥದ್ದು, ಮೋಟಾದಂಥದ್ದು. ನಮ್ಮ ಭಾಷೆ ಮೋಟಾದಂಥದ್ದು. ಇದು ಯಾವುದೂ ಇಲ್ಲದೆ ಇರುವ ಹಾಗೆ ಅಂಥದ್ದರ ಮೇಲೆ ನಮಗೆ ನಿರೀಕ್ಷೆಯನ್ನು ಹುಟ್ಟಿಸೋದಕ್ಕೋಸ್ಕರ ನಮ್ಮನ್ನು ಬಡವರಾಗುವಂತೆ ನಮ್ಮನ್ನು ದೇವರು ಕರೆದಿದ್ದಾರೆ. ಹಾಗಿದ್ರೆ ನಮ್ಮ ನಂಬಿಕೆ ಯಾವುದರ ಮೇಲೆ ಇರಬೇಕಾಗಿದೆ? ಇವತ್ತು ನಮ್ಮ ನಂಬಿಕೆ ಯಾವುದರ ಮೇಲೆ ಗೊತ್ತಾಗುತ್ತೆ? ಹೆಚ್ಚಾಗಿ ನಶಿಸಿ ಹೋಗುವವುಗಳ ಮೇಲೆ. ನೀನು ಮಾಡೋ ಕೆಲಸ ಇರುತ್ತಾ ಕಡೆ ತನಕ? ಬೇಡ. ನಿಮ್ಮ ಗಂಡ ಕಡೆ ತನಕ ಇರ್ತಾರಾ? ನಿಮ್ಮ ಅಪ್ಪ ಅಮ್ಮ ಇರ್ತಾರಾ? ಕೆಲವರು ಹಂಗೆ ಕೂತಾರ, ಯಾಕಿರಲ್ಲ ಅಂತ. ಇರಲ್ಲ ತಾನೆ? ನಿಮ್ಮ ಹೆಂಡತಿಯರು ಇರ್ತಾರ ಕಡೆ ತನಕ? ಮಕ್ಕಳು ಒಳ್ಳೆ ಯಾರೂ ಇರಲ್ಲ, ಹೌದು ತಾನೆ? ನಿಮ್ಮ ಹತ್ರ ಇರೋ ಹಣ, ಆಸ್ತಿ ಯಾವುದೂ ಇರಲ್ಲ. ಆದರೆ ಈಗ ನೀವು ಹೇಳಿ, ಪಕ್ಕದಲ್ಲಿ ಕೇಳಿ, ಅದರ ಮೇಲೆ ಮನಸ್ಸಿದ್ದೇ ಇಲ್ವ ನಿಮಗೆ ಅಂತ? ಅದರ ಮೇಲೆ ಮನಸ್ಸು. ಕೆಲವರು ಹೇಳ್ತಾವ್ರೆ ಅದರ ಮೇಲೆ ನಂಗೆ ಮನಸ್ಸು ಅಂತ. ಆದರೆ ಕಳಂಕ, ಸುಕ್ಕು, ಲಯವಾಗುವಂಥ ವಿಷಯಗಳ ಮೇಲೆಯೇ ನಮಗೆ ಮನಸ್ಸು. ನನ್ನನ್ನು ಸೇರಿಸಿ ಹೇಳ್ತೀವಿ. ನನಗೂ ಕೆಲವು ಗಮನಗಳು ಬರ್ತದೆ, ಇದು ಬೇಕು, ಅದು ಬೇಕು, ಈ ಸಂತೋಷ ಬೇಕು, ಈ ಸುಖ ಬೇಕು, ಆಸೆ ಪಡ್ತೀವಿ. ಆದರೆ ಅದೆಲ್ಲವನ್ನು ಹೊರತುಪಡಿಸಿ ನಿನ್ನ ನಂಬಿಕೆ ವಿಷಯಕ್ಕೆ ಬರುವಾಗ, ದೇವರೇ ನಾನು ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತನಾಗಿದ್ದೇನೆ ಅನ್ನುವಂತಹ ಮಾತು ಎಷ್ಟು ಜನ ನಾವು ಹೇಳ್ತಿದ್ದೀವಿ? ನಾನು ಅದಕ್ಕೆ ಯಾವಾಗಲೂ ನನ್ನ ಸತ್ಯವೇ ನಮ್ಮ ಪ್ರಭಾನ ಹೇಳ್ತಾರೆ, ಬೈಬಲ್ಲಿ ನಿಮಗೆ ತುಂಬ ಗೊತ್ತು. ನನ್ನ ಹೆಂಡತಿಗೆ ಅದು ಗೊತ್ತಾಗುವ ಹಾಗೆ ದೇವರು ನಾನು ಇಟ್ಟಿದ್ದಲ್ಲ, ದೇವ್ರಿಗೆ ಸ್ತೋತ್ರ ಮಾಡಿದೆ. ನಾನು ಬೈಬಲ್ ಹೆಂಗೆ ಗೊತ್ತೀರಿ ನೀವು? ಎಷ್ಟು ಅರ್ಥ? ಒಂದು ಮುಕ್ಕಾಲು ಭಾಗನ ಗೊತ್ತಾ ನಿಮ್ಗೆ ಬೈಬಲ್ ಅಂತ ಕೇಳಿದ್ರು? ಮುಕ್ಕಾಲು ಅಂತ ಹೇಳೋಕ್ಕಾಗಲ್ಲ, ಒಂದು ಪಾಯಿಂಟು ಗೊತ್ತಿಲ್ಲ ನನಗೆ. ಆದರೆ ಸಮಯಕ್ಕೆ ಬಂದಾಗ ಎಲ್ಲನೂ ತೆಗಿತೀನಿ, ನಾನು ಎಲ್ಲವನ್ನು ಉಪಯೋಗಿಸ್ಕೊಳ್ತೀನಿ. ನನ್ನ ಮುಖ್ಯವಾಗಿ ನಿಮ್ಮ ಮನೆಯವರು ಇದನ್ನು ನೀವು ಗ್ರಹಿಸಬೇಕು. ಕೆಲವರು ಬರ್ತಾರೆ ಸಭೆಯಲ್ಲಿ ಮಾತ್ರ ಏಮನ್ನಾಗಿರ್ತಾರೆ, ಮನೆಯಲ್ಲಿ ಏನೇನೂ ಇಲ್ಲವರಾಗಿರ್ತಾರೆ. ಬಟ್ ನನ್ನ ಹೆಂಡತಿ ನನ್ನನ್ನು ಸತ್ಯವೇದದ ಬಗ್ಗೆ ಗುರುತಿಸ್ಬಿಟ್ರು, ನನ್ನ ಯಜಮಾನರಿಗೆ ಸತ್ಯವೇದ ಚೆನ್ನಾಗಿ ಗೊತ್ತು ಅಂತ. ಆಮೇಲೆ ಈ ಥರದಲ್ಲಿ ದೇವರಲ್ಲಿ ನಾವು ಐಶ್ವರ್ಯವಂತರಾಗಿರಬೇಕು. ನನಗೆ ಹಣ ಇದೆಯಲ್ಲೂ ಗೊತ್ತಿಲ್ಲ, ದೇವರ ವಿಷಯದಲ್ಲಿ ನಾನು ಐಶ್ವರ್ಯವಂತನೇ. ಕೆಲವರು ನನ್ನನ್ನು ಮೊಬೈಲಲ್ಲಿ ಏನೇನಂತೆ ಆ್ಯಡ್ ಮಾಡಿದರೆ ನೆನಪಿಟ್ಕೊಂಡು ನೋಡಿ, ಕೆಲವರು ನನ್ನನ್ನು ಸನ್ ಆಫ್ ಗಾಡ್ ಅಂತ ಹಾಕಿದ್ದಾರೆ. ಏನಂತ? ಸನ್ ಆಫ್ ಗಾಡ್ ಅಂದರೆ ದೇವರ ಮಗ ಅಂತ ಹಾಕಿದ್ದಾರೆ. ಕೆಲವರು ನನ್ನನ್ನು ಪ್ರೀಶಿಯಸ್ ಅಂತ ಹಾಕಿದ್ದಾರೆ. ಕೆಲವರು ನನ್ನನ್ನು ಅಡ್ವೊಕೇಟ್ ಅಂತ ಹಾಕಿದ್ದಾರೆ. ಮಹೇಶ್ ಏನಮ್ಮ ಆ್ಯಡ್ ಮಾಡಿದ್ರಿ? ಬೈಬಲ್ ಅಡ್ವೊಕೇಟ್ ಅಂತ ಆ್ಯಡ್ ಮಾಡಿದ್ದಾರೆ.
ಯಾಕಿದೆ ಅವ್ರೊಳಗೆ ಬಂತು? ನಾನು ಕೇಳ್ಕೊಂಡಿದ್ದಂಗೆ ಆ್ಯಡ್ ಮಾಡಿ ಅಂತ. ಕಾರಣ ನಾನು ಆ ರೀತಿ ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರಬೇಕು ಅಂತ ಕಾಣಿಸ್ಕೊಳ್ತೀನಿ. ಅದು ಅನೇಕರಿಗೆ ಕಾಣ್ತಾ ಇದೆ. ಹಲ್ಲೆಲೂಯಾ. ನಾನು ಯಾಕಿದೆ ಹೇಳ್ತೀನಿ ಗೊತ್ತಾ? ನನ್ನ ಬಗ್ಗೆ ನಾನು ಹೆಚ್ಚಿಸ್ಕೊಳ್ಳಿಕ್ಕಲ್ಲ, ನನ್ನ ಸಭೆ ಜನ ಒಬ್ಬೊಬ್ಬರು ಆಗಿರಬೇಕು. ನಾನು ಮಣಿಯವ್ರನ್ನ ಮದುವೆ ಮಾಡಿದ್ದೀನಿ. ಅವ್ರ ಮನೇಲಿ ಹೇಳ್ತಾರೆ, ಪಾಸ್ಟ್ರೆ ನಿಮ್ಗೆ ಯಾವ ವಾಕ್ಯ ಬೇಕು ನಮ್ಮ ಮನೇಲಿ ಅವಳನ್ನೇ ಕೇಳೋದು, ಎಲ್ಲನೂ ಅವಳೇ ಹೇಳ್ಕೊಡ್ತಾರೆ. ಕರೆಕ್ಟ್ ತಟ್ಟರೆ ಅವ್ರಿಗೋಸ್ಕರವಾಗಿ ದೇವರಿಗೋಸ್ಕರ ಮದುವೆ ಮಾಡಿದಂಥ ಸ್ಥಳದಲ್ಲಿ ಇಂಥ ಸಾಕ್ಷಿ ಆಕೆ ಬಗ್ಗೆ ಯಾವುದೇ ವಾಕ್ಯ ಬೇಕು ಅಂದರೂ ಅವಳನ್ನ ಕೇಳಿದ್ರೆ ಇಮಿಡಿಯೇಟ್ ತೆಗೆದು ನೋಡೋದಿಲ್ಲ, ಹಂಗೆ ಹೇಳ್ತಾಳೆ ಪಾಸ್ಟ್ರೆ ಅಂತ. ಈಗ ಒಂದು ಹಂತಕ್ಕೆ ಬಂದರೆ ನಮ್ಮ ಶ್ವೇತಮ್ಮನವರು, ನಮ್ಮ ಅಶ್ವಿನಿ ಅಮ್ಮನವರು ಯಾಕೋ ಮುಖ ಮುತ್ತಿ ಬೆನ್ನು ಮಾಡಿಬಿಟ್ರೆ, ತಿರುಗಿಬಿಟ್ರೆ. ಏನು ಕೇಳಿದ್ರು ಹೇಳ್ತಿದ್ಲು. ಈಗ ಕೇಳೋಕ್ಕೆ ನಂಗೆ ಭಯವಾಯಿತೆ, ಏನೇನು ಹೇಳ್ಬಿಟ್ಟಾಳ ಅಂತ. ಸಂಧ್ಯಾ ವೆರಿ ಗುಡ್, ಸೌನಿ ಸಿಸ್ಟರ್, ನನ್ನ ಮಹೇಶ್ವರ, ತುಂಬ ಜನ ಬೆಸ್ಟ್ ಆಗಿದ್ವಿ, ಪವಿತ್ರ ಸಿಸ್ಟರ್. ಇನ್ನು ಕೆಲವರು ಹೆಸರೊಳಗೆ ಬೇಜಾರಾಯ್ತದ ನನಗೆ. ವೇಗವಾಗಿ ನೀವು ವಾಕ್ಯದಲ್ಲಿ ಬೆಳಿಬೇಕು. ನಾನು ಹೇಳಬೇಕು, ನನ್ನ ಸಭೆ ಜನ ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು ಅಂತೇಳಿ. ತುಂಬ ಜನ ಚರ್ಚ್ ಮುಂದೆ ಕಾರು ಬೈಕ್ಗಳೆಲ್ಲ ನಿಂತಿರ್ತದೆ. ನೀವು ಎಲ್ಲ ಜನ ಬರೀ 10 ರೂಪಾಯಿ ಕೊಟ್ಬಿಟ್ಟು ಆಟೋಲ್ಲಿ ಮಾತ್ರ ಸರಿ, ವಾಕ್ಯದಲ್ಲಿ ಐಶ್ವರ್ಯವುಳ್ಳವರಾಗಿರ್ಬೇಕು. ಆಗ ಒಂದಲ್ಲ ಅನೇಕ ಆಶೀರ್ವಾದ ನಿಮ್ಮನ್ನು ಹುಡುಕಿ ಬರುತ್ತೆ, ಅನೇಕ ಆಶೀರ್ವಾದ ಹುಡುಕಿ ಬರುತ್ತೆ. ಹಲ್ಲೆಲೂಯಾ. ನನ್ನ ಆಸೆಯನ್ನು ನಾನು ನಿಮ್ಮನ್ನು ಕೇಳ್ತೀನಿ, ನೆರವೇರಿಸ್ತೀರಾ? ನನ್ನ ಆಸೆಯನ್ನು ನೆರವೇರಿಸ್ತೀನಿ. ದೇವರ ಉದ್ದೇಶವೇ ಅದು, ನನ್ನ ಆಸೆ ಅದು. ನೀವೆಲ್ಲರೂ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿದ್ದರೆ ಎಲ್ಲ ವಿಷಯ ಬೈಬಲ್ ಹೇಳ್ತದೆ. ಮತ್ತಾಯ 6:33 ಏನು ಹೇಳ್ತದೆ? ನೀವು ಮೊದಲು ಅದು ಬಿಟ್ಬಿಟ್ರಿ. ನಮ್ಮ ಜನ ಎಲ್ಲ ಅಡ್ಡೆ ಮಾಡೋದು, ದೇವರ ರಾಜ್ಯಗಳಿಂದ ತಗೊಂಡ್ಬಿಡ್ತಾರೆ ಯಾವಾಗಲೂ. ಬಟ್ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರ ಕೂಡ. ಬಟ್ ಇವತ್ತು ಯಾವುದಕ್ಕೋಸ್ಕರ ತವಕ ಪಡ್ತೀನಿ? ಅದು ಕೂಡ ಬರುತ್ತಲ್ಲ, ಕೂಡ ಬೈ 1 get 1 ಫ್ರೀ ಅಲ್ವಾ? ನಾನು ಬೈ 1 ಮಾಡಲ್ಲ ಪಾಸ್ಟ್ರೆ, ಫ್ರೀ ಮಾತ್ರ ನಾನು ಕೊಟ್ಬಿಡಿ. ಸಿನಿಮಾಗಳಲ್ಲಿ ನೋಡಿರ್ತೀರಿ, ಇಡ್ಲಿ ಏನು ರೇಟು? ಪ್ಲೇಟ್ 10 ರೂಪಾಯಿ, ಚಟ್ನಿ ಫ್ರೀ. ಹಾಗಾದ್ರೆ ಇಡ್ಲಿ ಬೇಡ, ಚಟ್ನಿ ಕೊಟ್ಬಿಡಿ ಅಂದರೆ ಕೊಡ್ತಾರಾ? ಕೊಡಲ್ಲ. ಗಮನಿಸ್ರಿ, ಇವತ್ತು ಉಚಿತವಾಗಿ ಸಿಗೋದು ಏನು ಗೊತ್ತಾ? ಇವತ್ತು ನಾವು ಏನೇನೆಲ್ಲ ಆಸೆಪಟ್ಟು ಬಯಸಿ ಓಡ್ತಾ ಇದ್ದೀವೋ ಅದೆಲ್ಲ ಫ್ರೀ ಅಂತ ಬೈಬಲ್ ಹೇಳೋದು. ಇವತ್ತು ನಮ್ಗೆ ಏನೆಲ್ಲ ಸಿಗ್ತಾ ಇದೆಯೋ, ಇವತ್ತು ಕೂಲಿಗೆ ಹೋಗಿ ಸಂಪಾದನೆ ಮಾಡಿ ಮನೆ ಕಟ್ಟಿ ಗಾಡಿ ತಗೊಂಡು ಇನ್ನೇನೆಲ್ಲ ನಿಮ್ಮ ಪ್ರಯಾಸ ಪಡ್ತಿದ್ದೀರೋ ಬೈಬಲ್ ಹೇಳ್ತದೆ ಇದೆಲ್ಲ ಫ್ರೀ ಅಂತ. ಬಟ್ ನಾವೆಲ್ಲ ಆಸೆ ಪಡ್ತಿರೋದು, ತವಕ ಪಡ್ತಿರೋದು ಏನಕ್ಕೆ ಹೇಳ್ರಿ? ಫ್ರೀಗೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರ ಕೂಡ ಎಲ್ಲವೂ ನಿಮಗೆ ಇಂಪಾಲ್ಸಿ ಬರುತ್ತೆ. ಅಂದರೆ ಫಸ್ಟ್ ಬಿಟ್ಬಿಟ್ಟು ಹಿಂದಿಗಡೆ ಹಿಡ್ಕೊಂಡಿದ್ದೀವಿ, ಅದು ಬೇಕು ಅಂತ. ನಾನು ಹೇಳ್ತೀನಿ, ಸತ್ಯವೇದ ಹೇಳ್ತದೆ, ಅದಕ್ಕಾಗಿ ನೀವು ತವಕ ಪಡಲೇಬೇಡಿ, ಅದು ತಾನಾಗಿ ಬರುತ್ತೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ವಾಕ್ಯವನ್ನು ತಿಳ್ಕೊಂಡವರಾಗಿ ಐಶ್ವರ್ಯವಂತರಾಗಿಬಿಟ್ರೆ ಯಾವುದಕ್ಕಾದರೂ ತವಕ ಪಡೋದಾದ್ರೆ, ನಾವು ಮೊನ್ನೆ ಮಂಡ್ಯಕ್ಕೆ ಹೋಗಿದ್ವಲ್ಲ, ಆ ತಾಯಿ ತೆಗೆದಿಟ್ಟಿದ್ದಾರೆ. ನಿಮಗೆ ಕಾಲ್ ನಿಮಗೂ ಕಾಲ್ ಮಾಡ್ಬೋದು, ನಮಗೂ ಮಾಡಿದರು. ಟಿ ವಿಗಳಲ್ಲಿ ತೋರಿಸ್ತಾರೆ, ಇದನ್ನು ನಿಮ್ಮ ಮನೇಲಿ ತಂದಿಟ್ಕೊಳ್ರಿ. ಅದೇನೋ ಹೆಸರುಗಳೇನೋ ನೆನಪಿದೆಯಾ? ಓದಿ ನೋಡಿದ್ರು ಟಿ ವಿನಲ್ಲಿ. ಆ ವಿಗ್ರಹಗಳನ್ನು, ಆ ದಾರನ, ಆ ಒಂದು ಚೈನ್ನ, ಉಂಗ್ರನ ತಂದು ಮನೇಲಿ ಇಟ್ಕೊಳ್ರಿ, ನಿಮಗಿಂತ ಸಂಪತ್ತು ಬರುತ್ತೆ, ಜಪಮಣಿ ಅಂತೇಳಿ ತುಂಬ ವಿಷಯಗಳನ್ನ ತಂದುಕೊಡ್ತಾರೆ. ಆ ತಾಯಿ ಮತ್ತೆ ತರಿಸಿ ಎಲ್ಲರೂ ತೆಗೆದು ನಮಗೆ ತೋರಿಸ್ತಾ ಇದ್ರು. ಕಾರಣ ಮುಂದೆ ತಗೊಳ್ಳಿದ್ರೆ ಭಯ, ಅವ್ರು ನೆಕ್ಸ್ಟ್ ಭಯ ಹುಟ್ಟಿಸ್ತಾರೆ. ಇದು ತಗೊಳ್ಳಿಲ್ಲ ಅಂದರೆ ನಿಮ್ಗೆ ಹಿಂಗಾಗುತ್ತೆ, ಹಂಗಾಗುತ್ತೆ, ಕೇಡಾಗುತ್ತೆ ಅಂತೇಳಿ ಭಯ ಹುಟ್ಟಿಸ್ತಾರೆ. ಈ ಎಲ್ಲ ಸನ್ನಿವೇಶಗಳಿಂದ ಹೊರಗೆ ತರಬೇಕು ಅನ್ನೋದು ತುಂಬ ಪ್ರಯಾಸ ಪಟ್ಟಿದೆ ಆ ತಾಯಿಯಿಂದ. ಆ ತೀರ್ಮಾನ ಮಾಡಿಬಿಟ್ರು. ಎಷ್ಟು ಪೂಜೆ ಅಂದರೆ, ಹೋದ ತಕ್ಷಣ ನಮ್ಮನ್ನೊಬ್ಬ ಚರ್ಚಿಂದ ಬಂದಿದ್ರಿ ಅಂದರೆ ನಮ್ಮನ್ನೊಬ್ಬ ಗುರುಗಳು ಅಂದ್ಕೊಂಡು ಅವ್ರು ಮಾಡಿರೋ ಪೂಜೆನೆಲ್ಲ ತೆಗೆದು ತೋರಿಸ್ತಾ ಇದೆ. ಕಡೆಗೆ ತೀರ್ಮಾನ ಮಾಡಿದ್ರು, ಈ ದೇವರುಗಳನ್ನೆಲ್ಲ ಸ್ವಲ್ಪ ನಿಲ್ಲಿಸ್ತೀನಿ, ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ ಅಂದರು. ನಾನು ಯೇಸು ಸ್ವಾಮಿ ಹತ್ರ ಸೇರ್ಕೊಳ್ಳೋವರೆಗೆ ಇದೆಲ್ಲ ಅಲ್ಲಿರಲಿ, ಒಂದಿನ ಪೂಜೆ ಮಾಡೋಲ್ಲ, ಇನ್ನು ತೆಗೆದಾಕ್ಬಿಡಲ್ಲ, ಅಲ್ಲಿರಲಿ, ಬಟ್ ದೇವರಿಗೋಸ್ಕರ ಮೇಲೆ ನಾನು ನಿಂತ್ಕೊತೀನಿ ಅಂತ ತೀರ್ಮಾನ ಮಾಡಿದ್ರು. ಅದು ನಮ್ಮ ಉಡುಪಿಯಿಂದ ಬರುವಾಗ ಪ್ರಭಾವರು ಬಸ್ಸಲ್ಲಿ ಪಕ್ಕದ ಸೀಟಲ್ಲಿ ಸುವಾರ್ತೆ ಹೇಳಿದಂಥ ಹಾಕಿಯವರು. ಹಲ್ಲೆಲೂಯಾ. ನಾವು ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರಾಗಿದ್ದರೆ ಇನ್ನೊಂದು ಕೆಲಸ ಏನು ನಡೀತೆ ಗೊತ್ತಾ? ಯಾರನ್ನ ಕಂಡ್ರೂ ಏನಾದ್ರು ಕೊಡಬೇಕು ಅನಿಸುತ್ತೆ. ಐಶ್ವರ್ಯವುಳ್ಳವರು ಮೀನ್ಸ್ ಕೆಲವರು ಐಶ್ವರ್ಯವುಳ್ಳವರು ಕೊಡಲ್ಲ, ಹಣ ಉಳ್ಳವರು ಏನು ಮಾಡ್ತಾರೆ, ಯಾರನ್ನಾರು ನೋಡಿದ್ರೆ ಅಯ್ಯೋ ಕೊಡಬೇಕು ಅನಿಸುತ್ತೆ. ಹೌದಾ? ಯಾರೋ ಮನೆ ಹತ್ರ ಬಂದರೆ, ಯಾರೋ ದಾನ ಕೇಳ್ಕೊಂಡು ಬಂದರೆ ಕೊಡಬೇಕು ಅಂತ ಕೊಡ್ತಾರೆ. ಇವತ್ತು ನಂಬಿಕೆಯಲ್ಲಿ ನೀನು ಐಶ್ವರ್ಯವಂತನಾಗಿ ಇದ್ದರೆ ನೀನು ಮತ್ತೊಬ್ಬರಿಗೆ ಅದನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತೀಯ. ಇವತ್ತು ತುಂಬ ಜನ ಯಾಕೆ ಸುವಾರ್ತೆ ಸಾರ್ತಾ ಇಲ್ಲ, ಯಾಕೆ ಸುವಾರ್ತೆ ಪ್ರತಿಫಲ ತರ್ತಾ ಇಲ್ಲ ಅಂದರೆ ಕಾರಣ ಏನು ಗೊತ್ತಾ? ಹೇಳ್ರಿ ನೀವೇ.
ನಂಬಿಕೆಯಲ್ಲಿ ಐಶ್ವರ್ಯತೆ ನನ್ನಲ್ಲಿಲ್ಲ. ಯೇಸುಸ್ವಾಮಿಗೆ ಗೊತ್ತಿರ್ಬೋದು, ನಿನಗೆ ಯೇಸುಸ್ವಾಮಿನ ತಿಳ್ಕೊಂಡಿರ್ಬೋದು, ಅವರನ್ನು ನಂಬಿರ್ಬೋದು. ಬಟ್ ಇವತ್ತಿನ ನೀನು ಆಸೆ ಪಡು, ನಾನು ನಂಬಿಕೆಯಲ್ಲಿ ಐಶ್ವರ್ಯ ಉಳ್ಳವನಾಗಬೇಕು, ಐಶ್ವರ್ಯ ಉಳ್ಳವನಾಗಬೇಕು. ಎಂಥದ್ದೇ ಸನ್ನಿವೇಶ ಬಂದರೂ ಐಶ್ವರ್ಯದ ಭಯ ಪಡೆದಿರುವ ಹಾಗೆ ನಾನು ಭಯ ಪಡೋದಿಲ್ಲ. ಇವತ್ತು ನಾಳೆ ಈ ಟ್ಯಾಪ್ ಬಿದ್ದೋಯ್ತು, ಮಿಸ್ ಆಯಿತು ಅಂತ ಇಟ್ಕೊಳ್ಳಿ, ಕಳೆದೋಯ್ತು, ಕೂತ್ಕೊಂಡು ಚಿಂತೆ ಮಾಡಬೇಕಾ? ದುಡ್ಡಿದ್ರೆ ಏನು ಮಾಡ್ತೀವಿ? ತಗೊಳ್ತೀವಿ, ಬಿಡು ಪರವಾಗಿಲ್ಲ, ಹೋದ್ರೆ ಹೋಯ್ತು. ದುಡ್ಡು ಇಲ್ಲೇ ಇರುವಾಗಲೇ ಈಗ ತಾನೇ EMI ಕಟ್ತಾ ಇದ್ದೀನಿ, 1 ತಿಂಗಳು ಕಟ್ಟಿನಿ, ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ಅಲ್ಲಿ ಕಟ್ಟಲ, ಇದು ಪುನಃ ಹೊಸ ಮೊಬೈಲ್ ತಗೊಳ್ಳ ಅಂತ ಚಿಂತೆ ಮಾಡಬೇಕು ಕೊರತೆಯಲ್ಲಿರುವವರು. ಇವತ್ತು ನನ್ನ ಸಭೆಯಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿರದೇ ಇರುವವರು ಈ ರೀತಿ ಭಯ ಪಡುವಂಥವರಾಗಿದ್ದಾರೆ. ಗಮನಿಸಿ. ಹಲ್ಲೆಲೂಯಾ. ಎಚ್ಚರವಾಗಿರ್ಲಿಕ್ಕೋಸ್ಕರ ಬಂತ ಏನೋ ಗೊತ್ತಿಲ್ಲ ಗಂಟೆ. ದೇವರಿಗೆ ಮಹಿಮೆ ಆಗಲಿ. ಹೊಸಬರು ವಯಸ್ಸಾದವ್ರು ಗೊತ್ತಿಲ್ಲ, ಅವ್ರು ಪರವಾಗಿಲ್ಲ. ನಮ್ಮ ಜನ ಮಾಡೋಂಥ ಹಳಬರು ನಮ್ಮಲ್ಲೇ ಕೆಲವ್ರು ಹಂಗೆ ಮಾಡಿಬಿಡ್ತಾರೆ. ಅವ್ರನ್ನ ಏನು ಮಾಡ್ಬೇಕು ನಾವು? ಕೆಲವು ಸಲ ಅನಿಸುತ್ತೆ ಇಲ್ಲಿ ಮೈಕ್ಲೇ ಇಲ್ಲಿ ಹೊಡೆದ್ಬಿಡ್ಲಿ ಅಂತ, ಮೊಬೈಲ್ ತರಬೇಡಿ ಚರ್ಚ್ಗೆ ಅಂತ. ಪಕ್ಕದವ್ರನ್ನ ಎಚ್ಚರ ಮಾಡಿರಿ. ಹಲ್ಲೆಲೂಯಾ. ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕು ಅನ್ನೋದು ದೇವರ ಆಸೆಯಾಗಿದೆ. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ ಬರಲಿ. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ ಅದರ 31ನೇ ವಚನದಿಂದ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಬೇರೆ ಬೇರೆ ಮಾಡಿ ಬಲಗಡೆಯಲ್ಲಿಯೂ ಗಮನಿಸ್ರಿ. 34ನೇ ವಚನವನ್ನು ನೋಡ್ರಿ. ಆಗ ಅರಸನು ತನ್ನ ಬಲಗಡೆಯಲ್ಲಿ ಇರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ. ಸಾಕು. ಗಮನಿಸ್ರಿ, ತಂದೆಯ ಆಶೀರ್ವಾದ ಹೊಂದಿದವರೇ ಅಂದ್ರೆ ಏನರ್ಥ? ತಂದೆ ದೇವರು ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ ಉದ್ದೇಶವನ್ನು ಏನು ಓದಿದ್ವಿ ನಾವು? ಕಳುಹಿಸಿಕೊಟ್ಟ ನಾವು ಓದಿದ್ವಿ ಏನಂತ? ಲೂಕ 2:8-9 ನಾವು ಓದಿದ್ವಿ. ನಾವು ನಮ್ಮನ್ನ ಐಶ್ವರ್ಯದಲ್ಲಿ ಸೇರಿಸುವುದಕ್ಕೋಸ್ಕರ ಆತನೇನಾದನು ಬಡವನಾಗಿ ಲೋಕಕ್ಕೆ ಬಂದರು. ಹಾಗಿದ್ರೆ ತಂದೆ ದೇವರು ನಮ್ಮನ್ನು ಯೇಸು ಕ್ರಿಸ್ತನ ಕಳುಹಿಸಿಕೊಂಡಂಥ ಉದ್ದೇಶ ಏನು? ನಾವು ಐಶ್ವರ್ಯವಂತರಾಗಬೇಕು ಅಂತ. ಇದುವೇ ತಂದೆಯ ಆಶೀರ್ವಾದ. ಯಾವ ಐಶ್ವರ್ಯ? ನಂಬಿಕೆಯಲ್ಲಿ ದೇವರ ವಿಷಯದಲ್ಲಿ ನಾವು ನಂಬಿಕೆ ಐಶ್ವರ್ಯವಂತರಾಗಿರಬೇಕು. ಮತ್ತೆ ನಾನು ಕೇಳ್ತೀನಿ, ತುಂಬಾ ವರ್ಷದ ವಿಶ್ವಾಸಿಗಳು ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರಾಗಿಲ್ಲ. ಕೆಲವರು ನಮ್ಮ ಸಭೆಗೆ ಬರ್ತಾರೆ ಸಮಸ್ಯೆಯಿಂದ ಮಾತ್ರ. ಕಳೆದ ತಿಂಗಳಲ್ಲಿ ಕೂಡ ಒಬ್ಬರು ತಾಯಿ ಫೋನ್ ಮಾಡಿದ್ರು, ತುಂಬ ಚಳಿ ಜ್ವರ, 1.5 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಹಿಂದೆ ಚರ್ಚೆ ಬರ್ತಾ ಇದ್ವಿ, ಮತ್ತೆ ಬೇಡ ಅಂತ ಬಿಟ್ಬಿಟ್ವಿ. ಈಗ 1.5 ತಿಂಗಳು ಸಮಸ್ಯೆ ಆಗಿದೆ, ಬನ್ನಿ ಅಂತ ಕರೆದ್ರು. ಮನೆಗೆ ಹೋದಾಗ ಹೇಳಿದ್ರು, ಕಷ್ಟ ಆದಾಗ ಮಾತ್ರ ಫೋನ್ ಮಾಡ್ತೀವಿ ಅಂತ ತಿಳ್ಕೊಬೇಡಿ ಅಂದರು. ಕಷ್ಟ ಆದಾಗ ಮಾತ್ರ ಫೋನ್ ಮಾಡ್ತೀವಿ ಅಂತ ತಿಳ್ಕೊಬೇಡಿ ಅಂದರು. ಪ್ರಾರ್ಥನೆ ಮಾಡಿದ್ವಿ, ಕಂಪ್ಲೀಟ್ ಬಿಡುಗಡೆ ಆಯಿತು. ನಾವು ಈ ಕಡೆ ಬರುವಾಗ ನೋಡಿದ್ವಿ, ಚಳಿ ಜ್ವರದಲ್ಲಿದ್ದವರು ಮನೇನ ಹೊರಗಡೆ ಎಲ್ಲ ಗುಡಿಸ್ತಾ ಇದ್ದಾರೆ, ಅವ್ರು ತೊಳಿತಾ ಇದ್ದಾರೆ. ದೇವರ ಸ್ತೋತ್ರ. ಪುನಃ ಫೋನ್ ಮಾಡಿದ್ರೆ ಬರೋಕ್ಕಾಗಲ್ಲ ಪಾಸ್ಟರ್ ಚರ್ಚ್ಗೆ. ಈಗ ನನಗೆ ಏನಂತ ಪ್ರೇಯರ್ ಮಾಡಲಿ ಇವ್ರಿಗೆ? ಹಂಗೆ ಕೇಳಬೇಕಾಯ್ತ ನಾನು ಕೇಳಲ್ಲ, ಯಾರಿಗೂ ಕೇಳಲ್ಲ. ಚೆನ್ನಾಗಿರು ಸ್ವಾಮಿ ಅವ್ರ ಅಂತ ಕೇಳ್ತೀನಿ. ಹಲ್ಲೆಲೂಯಾ. ಈ ರೀತಿಯ ನಂಬಿಕೆ ಅಲ್ಲ. ತುಂಬ ಜನ ನಮ್ಮ ಸಭೆ ವಿಶ್ವಾಸಿಗಳು ಹಾಗೇನೆ. ಕೆಲವರು ನಮ್ಮ ಸಭೆ ವಿಶ್ವಾಸಿಗಳಿದ್ದಾರೆ, ಹಣ ಕೈ ಬರೋಕ್ಕೆ ಮುಂಚೆ ಹೇಳ್ತಾರೆ, ಪಾಸ್ಟ್ರೇ ದೇವರು ನಂಗೆ ಹಣ ಕೊಡಲಿ, ನನ್ನ ಸೇವೆಗೆ ತುಂಬ ಸಹಾಯವಾಗಿರ್ತೀನಿ ಅಂತ. ನನ್ನ ಸಭೆಗೆ ಬಂದು ಇದ್ದಾರೆ, ದಶಮ ಭಾಗನೂ ಕೊಡದೆ ದೇವರಿಂದ ಕದ್ದುಕೊಳ್ತಾ ಸಣ್ಣ ವಿಷಯದಲ್ಲಿ ನಂಬಿಕಸ್ಥರಾಗಿಲ್ಲ. ತುಂಬ ಜನ ನಂಬಿಕಸ್ಥರಾಗಿಲ್ಲ. ನಾನು ಹೇಳ್ತೀನಿ, ನೀವು ನಂಬಿಕೆ ವಿಷಯದಲ್ಲೂ ಐಶ್ವರ್ಯವಂತರಲ್ಲ, ಲೌಕಿಕವಾದ ವಿಷಯದಲ್ಲೂ ಐಶ್ವರ್ಯವಂತರ ಆಗೋದಿಲ್ಲ. ಒಂದೆರಡು ದಿನಕ್ಕೆ ಸ್ವಲ್ಪ ಚೆನ್ನಾಗಿರ್ಬೋದು ಅಷ್ಟೇ, ಅದು ತುಂಬ ಕೊರತೆಯಲ್ಲಿ ಬೀಳ್ತೀವಿ. ಕಾರಣ ನಾನು ಹೇಳ್ತಿರೋದು ವಾಕ್ಯದಲ್ಲಿ ಐಶ್ವರ್ಯವಂತರಾಗಿರುವಂತ ನಾನು ಹೇಳ್ತೀನಿ. ವಾಕ್ಯ ಆಗಿದೆ ಏನು ಹೇಳ್ತದೆ ನಿಮಗೆ? ಹಲ್ಲೆಲೂಯಾ. ಇಲ್ಲಿ ಹೇಳ್ತಿದೆ, ತಂದೆಯ ಆಶೀರ್ವಾದವನ್ನು ಹೊಂದಿದವರೇ ಬಲಗಡೆ ನಿಂತಿರೋರು ಎಲ್ಲರೂ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಯಾರು ಗೊತ್ತಾ? ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು. ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು ಏನು ಮಾಡ್ತಾರೆ? ಮುಂದಕ್ಕೆ ಹೋದ 34ನೇ ವಚನ. ಲೋಕ
ಆದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳ್ರಿ. ನಾನು ಹಸಿದಿದ್ದೆನು, ಯೇಸು ಹೇಳ್ತಿದ್ದಾರೆ, ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ಯಾರು ಹೇಳ್ತಿರೋದು ಇದು? ಬಲಗಡೆ ಇರುವಂತಹ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರುವಂತಹ ಹೇಳ್ತಿದ್ದಾರೆ, ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡ್ರಿ. ಬಟ್ಟೆ ಇಲ್ಲದವರಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳಿದೆನು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಬಡತನದಲ್ಲಿದ್ದವನು, ಹಸಿವಿನಲ್ಲಿದ್ದೆ, ಬಟ್ಟೆ ಇಲ್ಲದೆ ಇದ್ದೆ, ಅನಾರೋಗ್ಯದಲ್ಲಿದ್ದೆ, ಬಾಯಾದವನಾಗಿದ್ದೆ, ಸೆರೆಮನೆಯಲ್ಲಿದ್ದೆ. ನೀವೆಲ್ಲರೂ ಆ ಸಮಯ ಏನು ಬಂದಿರಿ? ನನ್ನನ್ನು ನೋಡ್ಕೊಂಡ್ರಿ, ಆರೈಕೆ ಮಾಡಿರಿ, ಪ್ರೀತಿಸ್ತೀರಿ, ನನ್ನ ಕೊಟ್ರಿ ಅಂತ ಹೇಳ್ತಾ ಇದೆ. ಇವ್ರು ಯಾರು ಗೊತ್ತಾ? ಇವರೆಲ್ಲರಿಗೂ ಮಾಡಿದ್ರೆ, ಇವತ್ತು ಲೋಕದವರು ಗಮನಿಸ್ರಿ, ಅನ್ಯರು ದಾನ ಧರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಏನು ಬರುತ್ತೆ? ಪುಣ್ಯ ಅಂದ್ರೆ ಏನು? ಅಲ್ಲ, ಮುಂದಿನ ತಲೆಮಾರುಗಳಿಗೆ ಅದು ಆಶೀರ್ವಾದಗಳಿರುತ್ತೆ. ಪುಣ್ಯ ಅಂದರೆ ಇನ್ನೊಂದು ಅರ್ಥ. ಏನಾದರೂ ಇವತ್ತು ನಾನು ತಪ್ಪು ಮಾಡಿದೆ, ಇವನ್ ಆ ಕಡೆಯಿಂದ ಬಸ್ಸು 80 ಸ್ಪೀಡಲ್ಲಿ ಬರ್ತಾ ಇದೆ, ಈ ಕಡೆಯಿಂದ ನಾನು 80 ಸ್ಪೀಡಲ್ಲಿ ಗುದ್ದಿದೆ, ನಂಗೊಂಚೂರು ಏನಾಗಿದೆ, ಪುಣ್ಯಕ್ಕಪ್ಪ ತಪ್ಪಿಸ್ಕಂದಿ. ಪುಣ್ಯ ಈ ರೀತಿ ಎಲ್ಲ ನಮ್ಮನ್ನ ಕಾಪಾಡುವಂಥದ್ದಾಗಿದೆ, ಬಿಡಿಸುವಂಥದ್ದಾಗಿದೆ. ಈ ರೀತಿ ಪುಣ್ಯ ಯಾವುದರಿಂದ ಬರುತ್ತಂತೆ? ದಾನ ಧರ್ಮ ಲೋಕದವರು ಹೇಳ್ತಾರೆ. ಬಟ್ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ನಂಬಿಕೆಯಲ್ಲಿ ಬೆಳೆದವರಾಗಿದ್ದರೆ ಯಾರಾದರೂ ಹಸಿದವ್ರನ್ನ ಕಂಡ್ರೆ ಅವ್ರು ಊಟ ಕೊಡ್ತೀರಾ. ಯಾಕಂದರೆ ನಾನು ದೇವರಿಗೆ ನಾನು ಊಟ ಬಡಿಸ್ತಾ ಇದ್ದೀನಿ. ಯಾರಿಗೆ? ಯೇಸು ಸ್ವಾಮಿಗೆ ಊಟ ಕೊಟ್ಟಂಗೆ. ಚಾಮರಾಜನಗರದಲ್ಲಿ ಜೈಲಿದೆಯಾ? ಜೈಲಿದೆಯಾ? ಎಷ್ಟು ಜನ ಒಳಗಡೆ ಹೋಗಿ ನೋಡಿದ್ದೀವಿ? ನಿಮ್ಮಲ್ಲಿ ಕೇಸಾದಾಗಲ್ಲ. ದೇವ್ರ ಸ್ತೋತ್ರ, ಗುಡ್, ಕೈ ಬಿಡಿ. 3 ಜನ ಹೋಗಿ ನೋಡಿದ್ದಾರೆ. ನೀವೆಲ್ಲ ಆಸೆ ಪಡಿ, ಈ ಸಾರಿ ಹಬ್ಬಕ್ಕೆ ನಾ ಬಟ್ಟೆ ತಗೊಳ್ಳಲ್ಲ ಪಾಸ್ಟ್ರೆ, ಆ ದುಡ್ಡನ್ನ ಕೊಡ್ತೀನಿ, ಅಡುಗೆ ಮಾಡ್ಕೊಂಡು ಹೋಗಿ ಅಥವಾ ಏನಾದರೂ ಒಂದು ವಸ್ತುನ ತಗೊಂಡೋಗಿ ಖೈದಿಗಳಿಗೆ ಕೊಡೋಣ, ಒಂದು ಬೈಬಲ್ ತಗೊಳ್ಳೋಣ, ಒಂದು ಬೈಬಲ್ ತಗೊಳ್ಳೋ ಕೊಡಿ ಪಾಸ್ಟ್ರೆ, ನಾನು ಬರ್ತೀನಿ ಜೊತೆಗೆ ಅಂತ ನೀವು ಸಿದ್ಧವಾಗಿರಬೇಕು. ಯಾರು ಗೊತ್ತವ್ರು ಮಾಡೋರು? ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು ಈ ಕೆಲಸವನ್ನು ಮಾಡ್ತಾರೆ. ನೋಡಿ, ಇಷ್ಟು ವರ್ಷ ಆಗದೆ ಅನೇಕ ಕಾಯಿಲೆಗಳು ಬಂದು ದೇಹದಲ್ಲಿ ಆಯ್ತಾ, ಯಾವಾಗ ಪಟ್ಟಂತ ಅಂತ ಗೊತ್ತಿಲ್ಲ. ಅಷ್ಟರೊಳಗಡೆ ಜೈಲು ಹೋಗಿ ಅನೇಕರನ್ನು ನೋಡ್ಕೊಂಡು ಬನ್ನಿ. ಯಾರನ್ನ ನೋಡೋಕ್ಕೋಸ್ಕರ? ಯೇಸು ಸ್ವಾಮಿನ ನೋಡೋಕ್ಕೋಸ್ಕರ. ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಸೆರೆಯಲ್ಲಿದ್ದೇನು, ನೀವು ನನ್ನ ಬಂದು ನೋಡಿದಿರಿ. ಸೆರೆಯಲ್ಲಿರೋರನ್ನ ಬಂದು ನೋಡಿದ್ರೆ ಯಾರನ್ನು ನೋಡಿದಂಗೆ? ಯೇಸು ಸ್ವಾಮಿನೇ ನೋಡಿದಂಗೆ. ಗಮನಿಸಿ, ಅವರ ಅಪರಾಧಿಗಳು ಪಾಪ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅಂಥವರನ್ನು ನಾವು ಆರೈಕೆ ಮಾಡುವಂಥದ್ದು, ಅಂಥವರನ್ನು ನಾನು ಪ್ರೀತಿಸುವಂಥದ್ದು, ನಾನು ನಂಬಿಕೆ ಹೇಳ್ಕೊಡ್ತದ್ದು. ಹೋಗುವಂಥವ್ರು ಮಾಡು ನೀನು. ತುಂಬ ಜನ ನಿರಾಸೆ ಹೊಂದುತ್ತಾರೆ, ಇಷ್ಟು ಮಾಡಿ ಏನು ಬೇಡ, ಹೋಗು. ಆ ನಿರಾಸೆ ಅಲ್ಲ, ನಂಬಿಕೆಯಲ್ಲಿ ಕೊರತೆ ಉಳ್ಳವರೇ ಈ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಐಶ್ವರ್ಯವಂತರಾಗಬೇಕಾ? ಈ ಕಾರ್ಯವೆಲ್ಲವನ್ನು ನಾವು ಹುಡುಕಿ ಮಾಡಬೇಕು. ನಾನು ಮತ್ತೆ ಹೇಳ್ತೀನಿ, ನಿಮ್ಮ ಹತ್ರ ಒಬ್ರಿಗೂ ಕೊಡೋಕ್ಕಾಗದಿರೋಷ್ಟು ಏನು ಇಲ್ಲ ಅಂತ ನಮ್ಮಲ್ಲಿ ಇಲ್ಲ. ಯಾರು ಒಬ್ರಿಗೂ 1 ರೂಪಾಯಿನ ಅಥವಾ 10 ರೂಪಾಯಿನ ಕೊಡೋಕ್ಕಾಗದಿರೋಷ್ಟು ಬಡತನ ಇಲ್ಲ ಯಾರಿಗಾದ್ರೂ ಇದೆಯಾ? ಇಲ್ಲ, ನಮ್ಮೆಲ್ಲರ ಹತ್ರ ಇದೆ. 10 ರೂಪಾಯಿನಾದರೂ ಒಬ್ಬರು ಕೊಡ್ಬೋದು ಅನ್ನುವಂಥ ಆಸೆ ಕೊಡುವಂಥ ಮನಸ್ಸು ನಮಗೆ ಇದೆ. ಅಷ್ಟು ಹಣವೂ ನಮ್ಮ ಕೈಗಳಿದೆ. ಆದರೆ ಕೊಡುವಾಗ ನಮಗೆ ಮನಸ್ಸು ಹೇಳಬೇಕು, ವಾಕ್ಯ ಹೇಳಬೇಕು, ನೀನಂಥವ್ರು ಕೊಟ್ಟರೆ ದೇವರಿಗೆ ಕೊಟ್ಟಂಗೆ ಕೊಡು. ಮಾರ್ಸ್ಲಿಕ್ಕೆ ಬರ್ತಾರೆ ಕೆಲವರು, ಲಾಸ್ಟ್ ಕೊಡು ಅಂತ ಹೇಳ್ಬಿಟ್ರೆ ಅಂದ್ಬಿಟ್ಟು ಮಾರಬೇಡಿ. ಮಾರ್ಸ್ಲಿಕ್ಕೋಸ್ಕರನೇ ಬರ್ತಾರೆ, ಸುಳ್ಳು ಹೇಳಿ ಅಂಥವ್ರಿಗೆ ಕೊಡಬೇಡಿ. ಜ್ಞಾನವುಳ್ಳವರು ನಡ್ಕೊಳ್ರಿ. ಈಗ ಬಲಗಡೆ ಇರುವಂಥವರು ತಂದೆಯ ಆಶೀರ್ವಾದವನ್ನು ಅಂದರೆ ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು. ಎಫೆಸದವರಿಗೆ ಬರೆದ ಪತ್ರಿಕೆ ತೆಗೆದುಕೊಳ್ಳಿ. 10 ನಿಮಿಷ ನಾನು ಸಮಯ ಬೇಗ ಮುಗಿಸ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಎಫೆಸ 3:8. ನಾನು ಈ ಸುವಾರ್ತೆಗೆ ಸೇವಕನಾದೆನು. ಪೌಲ ಹೇಳ್ತಿದ್ದಾನೆ, ನನಗೆ ಒಂದು ಐಶ್ವರ್ಯ ಸಿಕ್ಕಿದೆ. ಬಡವನಾಗಿದ್ದಂತ ನಮ್ಮನ್ನು ಯಾಕೆ ಆರಿಸ್ಕೊಂಡ್ರು ಅಂದರೆ, ದೇವರಲ್ಲಿರ್ತಕ್ಕಂತಹ ಐಶ್ವರ್ಯವನ್ನು ನಾನು ಮತ್ತೊಬ್ಬರಿಗೆ ಸಾರುವುದೇ ನನ್ನ ಐಶ್ವರ್ಯ ಅಂತ, ನನ್ನ ಭಾಗ್ಯ ಅಂತ ಪೌಲ ಹೇಳ್ತಿದ್ದಾನೆ.
ಅರ್ಥ ಹಂಗೆ ಹೇಳ್ತೀನಿ, ಗಮನಿಸ್ರಿ. ಅರ್ಥ ಆಗೋ ಥರ ಮಾತಾಡ್ತೀನಿ, ಗಮನಿಸಿ. ನಿಮಗೆ ಇವತ್ತು ಆತನ ಸುವಾರ್ಥ ಸೇವೆಗೆ ಆರಿಸ್ಕೊಂಡಿದ್ದಾನೆ. ಹೇಳ್ತಿದ್ದಾನೆ, ನಾನು ಸುವಾರ್ಥ ಸೇವೆಗೆ ಸೇವಕನಾದೆನು ಅಂತ. ಈ ಸುವಾರ್ತೆ ಅನ್ನೋದು ದೇವರಲ್ಲಿರ್ತಕ್ಕಂತಹ ಐಶ್ವರ್ಯವನ್ನು ಮತ್ತೊಬ್ಬರಿಗೆ ತಿಳಿಸುವಂಥದ್ದು. ಇವತ್ತು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಮೇಲ್ಗಳನ್ನು ತಗೊಂಡ್ಬಿಟ್ರೆ ಮತ್ತೊಬ್ಬರಿಗೆ ತೋರಿಸ್ಕೊತೀವಿ. ಚಿನ್ನ ತಗೊಂಡ್ರೆ ತೋರಿಸ್ಕೊತೀರಾ? ಈಗಿನ ಕೆಲವು ಬುದ್ಧಿವಂತರಾಗ್ಬಿಟ್ಟು ಯಾರು ತೋರಿಸಲ್ಲ, ಒಳಗೆ ಮುಚ್ಚಿರ್ತಾರೆ. ಆದರೆ ಹೆಚ್ಚಿನ ಪರ್ಸೆಂಟೇಜ್ ನಾವು ತೆಗೆದುಕೊಂಡಂಥ ವಸ್ತುಗಳನ್ನು, ಬಟ್ಟೆಗಳನ್ನು, ಚಿನ್ನವನ್ನು ಇತರರಿಗೆ ತೋರಿಸುವ ಹಾಗೆ ನಾವು ಪ್ರಯತ್ನಿಸ್ತೀವಿ. ಮನೆ ಕಟ್ಟಿದ್ರೆ ಜನ ಕಾಣಬಾರ್ದು ಅನ್ನೋ ಥರ ಯಾರಾದ್ರು ಕಟ್ತಾರ ಮನೇನ? ಹಣ ಇದೆ ಅಂತ ಗೊತ್ತಾಗಬಾರ್ದು ಅಂತ ಕಟ್ತಾರ? ಕಟ್ಟಲ್ಲ. ಅವರು ಸಾಲನಾದರೂ ಮಾಡಿ ಬೆಸ್ಟಾಗಿ, ಅದು ಕೂಡ ಮನೆ ಫ್ರಂಟ್ ಹೆಂಗಿರುತ್ತೆ, ವಾಹ್ ನೋಡಿದವರು ಎಷ್ಟು ಚೆನ್ನಾಗದ ಅನ್ಬೇಕು, ಆ ಥರ ಕಟ್ಟಿಸ್ತಾರೆ. ಅದರ್ಥ ಏನು? ತನ್ನ ಹತ್ರ ಇರುವ ಹಣ ಮತ್ತೊಬ್ಬರಿಗೆ ಕಾಣಬೇಕು, ಗೊತ್ತಾಗಬೇಕು, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹಣ ಇದೆ ಅಂತ ಅರ್ಥ. ಆದರೆ ಯೇಸು ಸ್ವಾಮಿ ಇಟ್ಟಿದ್ದಾರೆ, ಯೇಸು ಕ್ರಿಸ್ತನ ಕುರಿತಾದಂತಹ ವಿಷಯವನ್ನು ಮತ್ತೊಬ್ಬರಿಗೆ ತಿಳಿಸುವುದೇ ನಿಜವಾದ ಐಶ್ವರ್ಯ ಎಂಬುದಾಗಿ ತೋರಿಸ್ತಾರೆ. ಇವತ್ತು ಮುಖಂಡಳ್ಳಿ ಗ್ರಾಮದಿಂದ ಅನೇಕರು ಅವ್ರನ್ನ ಕರ್ಕೊಂಡು ಬರ್ತಾರೆ. ನಮಗೆ ಅದ್ಭುತ ಆಯಿತು, ದೇವ್ರು ನನ್ನ ಜೀವನದಲ್ಲಿ ಒಳ್ಳೇದು ಮಾಡಿದ್ರು, ಅವ್ರ ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಕರ್ಕೊಂಡು ಬರ್ತಾರೆ. ನಾನು ಹೇಳ್ತೀನಿ, ಇವರು ಯೇಸು ಕ್ರಿಸ್ತನ ಐಶ್ವರ್ಯವನ್ನು ಹೊಂದಿಕೊಳ್ತಿದ್ದಾರೆ, ಐಶ್ವರ್ಯವನ್ನು ಸಾಕ್ತಾರೆ. ಕರ್ಕೊಂಡು ಅವ್ರಿಗೆ ದೇವರವ್ರನ್ನ ಹೇಳುವಾಗ ಆಶೀರ್ವಾದ ಮಾಡಿ. ಇವತ್ತು ನನ್ನಲ್ಲಿ ಯೇಸು ಸ್ವಾಮಿ ಐಶ್ವರ್ಯವನ್ನು ಕಂಡಿದ್ದರೆ, ಅಥವಾ ಯೇಸು ಸ್ವಾಮಿ ಇರ್ತಕ್ಕಂತಹ ಆ ನಂಬಿಕೆಯ ಐಶ್ವರ್ಯ ನಾನು ಹೊಂದಿದ್ರೆ, ಈ ರೀತಿ ಮತ್ತೊಬ್ಬರಿಗೋಸ್ಕರ ನಾವು ಐಶ್ವರ್ಯವನ್ನು ಸಾರ್ತಾ ಇದ್ದೀವಿ. ಸುವಾರ್ತೆಯನ್ನೇ ಸಾರದೇ ಇರತಕ್ಕಂಥ ಪ್ರಿಯ ದೇವ ಜನರೇ, ನೀನು ಸಾರುವಂಥದ್ದು ಕ್ರಿಸ್ತನ ಐಶ್ವರ್ಯವನ್ನು ಮತ್ತೊಬ್ಬರಿಗೆ ಸಾರಿ. ಮತ್ತೊಮ್ಮೆ ನಾನು ಹೋಗ್ತೀನಿ, ಗಮನಿಸ್ತೀನಿ, 8ನೇ ವಚನ. ನಾನು ಈ ಸುವಾರ್ಥ ಸೇವೆಗೆ ಸೇವಕನಾಗಲಿ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು, ಅಪ್ರಮೇಯವಾದ ಐಶ್ವರ್ಯದ ಶುಭ ಸಮಾಚಾರ. ಅಪ್ರಮೇಯ ಅಂದ್ರೆ ಅರ್ಥ ಏನು? ನಿಲುಕದ್ದು, ಯೋಚನೆ ಮಾಡಲಿಕ್ಕೆ ಆಗದಿರುವಂಥದ್ದು ಅಂತಹ ಸುವಾರ್ತೆಯನ್ನು, ಐಶ್ವರ್ಯವುಳ್ಳಂತಹ ಸುವಾರ್ತೆಯನ್ನು ನಾನು ಮತ್ತೊಬ್ಬರಿಗೆ ನಾನು ಸಾರುವುದಕ್ಕೋಸ್ಕರವಾಗಿ. ಇನ್ನೊಂದು ಭಾಷಾದಲ್ಲಿ ಹೇಳ್ತದೆ, ಕ್ರಿಸ್ತನ ಐಶ್ವರ್ಯವನ್ನು ಸಾರುವುದಕ್ಕೋಸ್ಕರ ನಾನು ಐಶ್ವರ್ಯವುಳ್ಳವನಾದೀನು ಅಂತ ಬರೀತಾನೆ. ಯಾವುದರಲ್ಲಿ? ಸುವಾರ್ತೆನ ಸಾರುವುದರಲ್ಲಿ ಐಶ್ವರ್ಯವುಳ್ಳವನಾದೀನು ಅಂತ ಬರೀತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ನಮ್ಮ ಮಾತಾಡ್ತಕ್ಕಂಥ ಉದ್ದೇಶ, ನನ್ನ ಸಭೆಯ ಜನ ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರಾಗಬೇಕು. ಮತ್ತು ಯಾರು 33 ಹೇಳಿದಲ್ಲ, ಉಚಿತವಾಗಿರೋದಕ್ಕೆ ಹೋಗಬೇಡಿ, ಮುಖ್ಯವಾದ ಇಟ್ಕೊಳ್ಳಿ. ಉಚಿತವಾಗಿರೋದು ತಾನಾಗಿ ಬರುತ್ತೆ, ಉಚಿತವಾಗಿರೋದು ತಾನಾಗಿ ಬರುತ್ತೆ. ನಮ್ಮ ಜನರು ತಮ್ಮ ಕೈಲಾದ ತಪ್ಪಾದದ್ದನ್ನೇ ಹುಡುಕುತ್ತೆ. ಅದುವೇ ನಮ್ಮ ಮನಸ್ಥಿತಿ. ಫಸ್ಟ್ ದೇವರಿಗೆ ನೀನು ಹೇಳಿದ್ದೀಯಾ ಇದನ್ನು ಮಾಡಿದ್ರೆ ಅದು ಬರುತ್ತೆ ಅಂತ, ನಾನು ಇದನ್ನು ಮಾಡೋಣ ಫಸ್ಟು. ಇದನ್ನು ಮಾಡದೆ ಬರದೇ ಇರೋದನ್ನು, ಉಚಿತವಾಗಿ ಬರೋದನ್ನು ಹೇಳೋದಕ್ಕೆ ಟ್ರೈ ಮಾಡಬೇಡಿ. ಕೆಲವರು ಅವರ ಸ್ವಭಾವಗಳಿಗೆ ಬರದೇ ಇರೋದನ್ನೇ ಬಲವಂತ ಮಾಡೋದೇ ಜಾಸ್ತಿ. ಯಾವುದು ಬರಲ್ವೋ ಅದನ್ನೇ ಬಲವಂತ ಮಾಡೋದು ಜಾಸ್ತಿ. ಬಿಟ್ಟು ನೋಡಿ ದೇವರೇ, ನಾನು ನೀನು ಹೇಳಿದ್ರೆ ಮಾಡ್ತೀನಿ, ನಾನು ಉಚಿತವಾಗಿ ಬರಬೇಕು, ತಾನಾಗಿ ಬರುತ್ತೆ ಅಂತ ನಂಬಿ ನೀನು ಕ್ರಿಸ್ತನ ವಿಷಯದಲ್ಲಿ ಐಶ್ವರ್ಯವುಳ್ಳವನಾಗಿ ಖಂಡಿತವಾಗಲೂ ಮಾಡಬರ್ತೀಯ. ಈ 2026 ಆಶೀರ್ವಾದ ವರ್ಷದಲ್ಲಿ ನೀವು ಹೇಳಬೇಕು, ನಾನು ನಂಬಿಕೆಯಲ್ಲಿ ಆಶೀರ್ವಾದ ಹೊಂದ್ಬಿಟ್ಟೆ, ನಾನು ಹಣಕಾಸಿನಲ್ಲಿ ಆಶೀರ್ವಾದ ಹೊಂದಿದೆ, ನನ್ನ ಆರೋಗ್ಯದಲ್ಲಿ ನಾನು ಆಶೀರ್ವಾದವನ್ನು ಹೊಂದಿದೆ. ಪ್ರತಿಯೊಂದೊಂದು ವಿಷಯಗಳು ನೀವು ಹೇಳಬೇಕು. ನಾನು ಮತ್ತೆ ಹೇಳ್ತೀನಲ್ಲ, ನನ್ನ ಸಭೆಯಲ್ಲಿ ಒಬ್ಬರು ಕೂಡ ಮಾತ್ರೆ ತಿನ್ನೋರಾಗಿರಬಾರ್ದು. ಮಾತ್ರೆ ಇದರ ಆಸೆ, ಶುಗರ್ ಮಾತ್ರೆ, BP ಮಾತ್ರೆ, ಮತ್ತೊಂದು ಮಾತ್ರೆ ಅಂತ ತಿನ್ನುವಂತಹ ಅವಶ್ಯಕತೆ ಹೊರಗೆ ಬರಬೇಕು. ಕಾರಣ ನನ್ನ ದೇವರೇ ನನಗೆ ಜೀವವಾಗಿದ್ದಾರೆ. ಯೋಹಾನ ಸುವಾರ್ತೆ ಓದಿದ್ದೀರಿ, ಆ ಜೀವವು ಕತ್ತಲೆಯನ್ನು ಮುಸ್ಕೋಕ್ಕಾಗೋದಿಲ್ಲ. ಕತ್ತಲೆ ಬಂದು ಆ ಜೀವವನ್ನು ಆವರಿಸಲಿಕ್ಕಾಗಲ್ಲ. ಆ ಜೀವ ಏನು ಮಾಡ್ತಾ ಕತ್ತಲೆಯನ್ನು ನೀಗಿಸ್ಬಿಡುತ್ತೆ. ಆ ಕತ್ತಲೆಗೆ ಅನುಗುಣವಾದಂಥ ನಿಮ್ಮ ಕಾಯಿಲೆಗಳು, ನಿಮ್ಮ ಸಮಸ್ಯೆಗಳು, ಕ್ರಿಸ್ತನೆಂಬ ಆ ಜೀವಕ್ಕೆ, ಆ ನಂಬಿಕೆಗೆ, ಆ ಒಂದು ಐಶ್ವರ್ಯತನಕ್ಕೆ ಜಾಗ ಕೊಡ್ರಿ. ಎಲ್ಲವನ್ನು ನೀಗಿಸುವಷ್ಟು ದೇವರ ಐಶ್ವರ್ಯ ನಿನ್ನ ಮೂಲಕವಾಗಿ ಕಾರ್ಯ ಮಾಡ್ತದೆ. ಕಡೆಯದಾಗಿ ಒಂದು ವಚನ ಓದಿಸ್ತೀನಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಯಾವುದಕ್ಕೆ ತಕ್ಕ ಹಾಗೆ?
ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನಮ್ಮ ದೇವರ ಐಶ್ವರ್ಯ ಇದೆಯೇ ಇಲ್ವಾ? ಸಕಲ ಐಶ್ವರ್ಯವೂ ಅವರದೇ. ಅಂತಹ ದೇವಾದ ದೇವರನ್ನ ನಮ್ಮ ಜೊತೆ ಇಟ್ಕೊಂಡು ನಾವು ಇನ್ನೂ ಕಷ್ಟಪಡ್ತಿದ್ದೀವಿ ಅಂದರೆ ಯಾಕಂದರೆ ಅವರನ್ನು ಬಿಟ್ಟು ಬಾಳ್ತಾ ಇದ್ದೀವಿ. ನಾವು ನಂಬಿಕೆಯಲ್ಲಿ ಐಶ್ವರ್ಯವನ್ನು ಪಡ್ಕೊಳ್ಳದೆ ಇರೋದು ನಾವು ಬಿಟ್ಟು ಬಾಳೋದೇ ಗುರುತು. ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗೋಣ. ನಾನು ಹೇಳ್ತೀನಿ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಮೊದಲ ಐಶ್ವರ್ಯರು ಯಾರು? ಅಂಬಾನಿ. ಹೌದಾ? ಹೌದಾ? ತಪ್ಪು ಹೇಳ್ಬಿಟ್ಟ? ಮುಖೇಶ್ ಅಂಬಾನಿ. ಹೌದಾ? ಅವರ ಮಗ ನಮ್ಮ ಪಚ್ಚಪ್ಪ ಸರ್ಕಲ್ಲಿ ಚಪ್ಪಲಿನೂ ಹಾಕೊಳ್ಳದೆ ಬಿಸಿಲಲ್ಲಿ ಕಷ್ಟಪಟ್ಟರೆ ನಡ್ಕೊಂಡು ಹೋಯ್ತಿದ್ರೆ ಏನಂತೀವಿ ನಾವು? ಹೇಳಬೇಕು ಅಂದರೆ ಅವನ ಥರ ಅವನೆಲ್ಲ ಕಂಡುಬಿಡು ಅಂತೀವಿ. ಹೌದು ತಾನೆ? ಅವನೇ ಅಂಬಾನಿ ಮಗ ಹಿಂಗೂ ಆಗಲ್ಲ, ನಡ್ಕೊಂಡು, ಅದು ಚಪ್ಪಲಿ ಇಲ್ಲದೆ, ಅದು ಪಚ್ಚಪ್ಪ ಸರ್ಕಲ್ ಅವನು ಹೋಗಲ್ಲ ಇಂಥನೇ ಹೇಳ್ತೀವಿ. ಅದರ ಅರ್ಥ ಏನು? ತಂದೆಯ ಸ್ಥಾನಕ್ಕೆ ತಕ್ಕ ಹಾಗೆ ಮಗ ಇರ್ತಾನೆ ಅಂತ. ನೀವು ಹೇಳಿ, ಆಗಿದ್ದೀರಾ? ಆಗಿದ್ದೀವ ನಾವು? ಯಾಕೆ? ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗದೆ ಇರುವುದೇ ಇದಕ್ಕೆ ಮುಖ್ಯ ಕಾರಣ. ಅಪ್ಪ ಹೇಗಿದ್ದಾರೋ ಮಗ ಆ ರೀತಿ ಇರಬೇಕು, ಮಗಳು ಆ ರೀತಿ ಇರಬೇಕು. ನಾವು ಇದಕ್ಕೆ ಒಂದೇ ಒಂದು ಮುಖ್ಯ ಕಾರಣವಿತ್ತು, ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು. ಏನೆಲ್ಲ ಯಾಕೆ ಬೈಬಲ್ ಓದ್ತೀವಿ ಗೊತ್ತಾ? ದೇವರನ್ನ ನಂಬಿಕೆ ಹೆಚ್ಚಬೇಕು, ನಾನು ಬೈಬಲ್ ಓದ್ತಾ ಇದ್ದೀನಿ. ಯಾಕೆ ಪ್ರಾರ್ಥನೆ ಓದ್ತೀವಿ ಗೊತ್ತಾ? ದೇವರನ್ನ ನಂಬಿಕೆ ಹೆಚ್ಚಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಸಭೆಗೆ ಬರ್ತಿದ್ದೀನಿ? ದೇವರನ್ನ ನಂಬಿಕೆ ಹೆಚ್ಚಬೇಕು, ಅದಕ್ಕೋಸ್ಕರ ನಾನು ಸಭೆಗೆ ಬರ್ತಾ ಇದ್ದೀನಿ. ಯಾಕೆ ನಾನು ಸುವಾರ್ಥ ಸಾಥ ಮತ್ತೊಬ್ಬರು ಇದ್ದಾರೆ, ನನ್ನ ವಾಕ್ಯ ನಂಬಿಕೆಯಲ್ಲಿ ಹೆಚ್ಚಬೇಕು, ಅದಕ್ಕೋಸ್ಕರ ಸುವಾರ್ಥ ಸಾಥ. ಈ ಕಾರ್ಯಗಳನ್ನು ಮಾಡಿ ಖಂಡಿತವಾಗಿ ನೀವು ಮೇಲಾದ ಕಾರ್ಯಗಳನ್ನು, ತಂದೆಗೆ ತಕ್ಕ ಮಗ. ಕೆಲವು ಸಿನಿಮಾಗಳಲ್ಲಿ ಹೆಸರು ಕೇಳಿಸ್ಕೊಂಡು ಹೋಗೋದು, ಅದೆಲ್ಲ ಆ್ಯಕ್ಟಿಂಗ್. ಬಟ್ ನಿಜವಾಗ ನನಗೂ ನಿಮಗೂ ಹೇಳಬೇಕು ಜನ, ನಾನು ಸಮಪಾಲ ಹೇಳಬೇಕು, ತಂದೆಗೆ ತಕ್ಕ ಮಗ ನೀವೇ ಅಂತ. ಆಮೇಲೆ ತಂದೆ ಎಂಥವರಾಗಿದ್ದಾರೆ ಅವರ ಬಗ್ಗೆ ತಿಳ್ಕೊಳ್ಳೋಣ, ಆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು. ಹಲ್ಲೆಲೂಯಾ. ಆದ್ದರಿಂದ ಇನ್ನೂ ಹೆಚ್ಚಿನ ಸಮಯ ಮಾತಾಡೋದ್ರೆ ನನಗೆ ಸಮಯ ಇಲ್ಲ. ಇನ್ನೊಂದೇ ವಾಕ್ಯ ತೆಗೆದುಕೊಳ್ತೀರಾ? ಇನ್ನೊಂದೇ ವಾಕ್ಯವನ್ನು ತೆಗೆದುಕೊಳ್ರಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. 2 ಕೊರಿಂಥ 6:10. ಈ ಮಾತು ನಾವು ಹೇಳ್ಬೇಕು ಅವ್ರಿಗೆ. ಪೌಲ ಹೇಳ್ತಿದ್ದಾರೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವರು. ಹೇಗೆ ಐಶ್ವರ್ಯ ಉಂಟು ಮಾಡ್ತಾನೆ ಅಂತನು? ಸುವಾರ್ತೆ ಅಲ್ಲಿ ಓದಿದ್ವಿ, ಸುವಾರ್ತೆ ಸಾರುವುದೇ ಶ್ರೇಷ್ಠವಾದ ಐಶ್ವರ್ಯ. ಅದು ದೇವರ ಐಶ್ವರ್ಯ ಮತ್ತೊಬ್ಬರು ಕೊಡುವಂಥದ್ದು. ನಿನ್ನ ಮೂಲಕ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ಕಂಡ್ಕೊಂಡ್ಬಿಟ್ರು ಅಂದರೆ ನೀನೇ ಅವರನ್ನು ಐಶ್ವರ್ಯನಾಗಿ ಮಾಡಿದ್ದು ಅಂತ. ಆಮೇಲೆ ಕ್ರಿಸ್ತನ ನಿಮಿತ್ತವಾಗಿ ಅನೇಕರ ಐಶ್ವರ್ಯತನಾಗಿ ಮಾಡಿರಿ, ನಾನು ಐಶ್ವರ್ಯವಂತಬೇಕು, ದೇವರ ಕಾರ್ಯಗಳನ್ನ ಬಿಟ್ಟು ಬರೀ ಹಣ, ಕೆಲಸ, ಹಣ ಅಂತೇಳಿ ಹಣದ ಹಿಂದೆ ಹೋಗ್ಬೇಕ್ರಿ. ತುಂಬ ತಿಳಿತಿಗಳನ್ನು ತಿಳಿಸ್ಕೊಳ್ತೀರಿ. ತಿಮೋಥೆಯ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಹೇಳ್ತದೆ. ತುಂಬ 1ನೇ ಅಧ್ಯಾಯ 14ನೇ ವಚನವಾಗಿ ಹೇಳ್ತದೆ. ಅನೇಕ ತಿಳಿತಗಳಿಂದ ನೀವು ತಿಳಿಸ್ಕೊಳ್ಳುವಂತರಾಗಿರ್ತೀವಿ. ಕಾರಣ ಲೌಕಿಕವಾದ ಆಸೆ. ಎಷ್ಟು ಸಮಯ ಹೇಳ್ತಾರೆ, ಲೌಕಿಕವಾಗಿ ಬಡವರಾಗಿದ್ದ ನಮ್ಮನ್ನು ಆರಿಸ್ಕೊಳ್ಳೋದು ಏನಕ್ಕೆ ಅಂದರೆ ಈ ಲೋಕದಲ್ಲಿ ನೀವು ಐಶ್ವರ್ಯವಂತರಾಗಬೇಕು ಅಂತಲ್ಲ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು ಅಂತ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಹೇಳುವಾಗ ಆಶ್ರಮ ಮಾಡಲಿ. ಎದ್ದು ನಿಂತ್ಕೊಳ್ಳಿ.